ಪರಿಹಾರ ದುಃಖದ ಸ್ವಾಮ್ಯ ಅವನಲ್ಲಿ ಇದೆ. ದುಃಖಿ ಅಂದರೆ ದುಃಖದ ಸಂಬಂಧ ಇರುವವನು. ನಮ್ಮಲ್ಲಿ ದುಃಖದ ಸಮವಾಯ, ಭಗವಂತನಲ್ಲಿ ದುಃಖದ ಸ್ವಾಮ್ಯ ಅಂತ ಇಬ್ಬರಲ್ಲೂ ಸಂಬಂಧ ಇದೆ. ದುಃಖಿ ಶಬ್ದವನ್ನು ಪರಮಾತ್ಮನಲ್ಲಿ ಈ ಅರ್ಥದಲ್ಲಿ ಪ್ರಯೋಗ ಮಾಡಿದಾಗ ಅವನಿಗೆ ನೈತ್ಯಾನುಸಂಧಾನ, ಅವನ ನಮ್ಮಂತೆ ಆದ ಅನ್ನೋ ಭಾವನೆ ಬರದೇ ಇರುವಂತೆ ಅದನ್ನು ಸಮನ್ವಯ ಮಾಡೋದಕ್ಕೆ ಸಾಧ್ಯ. ಬದ್ಧ ಅನ್ನೋ ಶಬ್ದಕ್ಕೆ ಇನ್ನೊಂದು ಉಪಾಯವನ್ನು ಹೇಳಿದರು. ಪ್ರಾತಿಪದಿಕ ಧಾತ್ವರ್ಥೆ ಎಂಬ ಸೂತ್ರದ ಪ್ರಕಾರ ಬದ್ಧಂ ಕರೋತಿ ಅನ್ನುವ ಅರ್ಥದಲ್ಲಿ ನಿಚಿ ಬಂದಾಗ ಬದ್ಧ ಅಂತ ರೂಪ ಆಗ್ತದೆ. ನಮ್ಮನ್ನು ಬದ್ಧರನ್ನಾಗಿ ಮಾಡ್ತಾನೆ ಅನ್ನುವ ಅರ್ಥದಲ್ಲಿ ಬದ್ಧ ಶಬ್ದವನ್ನು ಪ್ರಯೋಗ ಮಾಡಬಹುದು ಅಂತ. ಮುಂದಿನ ಭಾಗ ಸ್ಯಾದೇಶ ವ್ಯಾಖ್ಯಾ ಯತ್ರ ಶಬ್ದತಃ ಅವರತ್ವಾದಿ ಪ್ರತೀತಿ ಯತ್ರ ಪುನಃ ಅವ್ಯಕ್ತಾತ್ ಪುರುಷ ಪರಃ ಇತ್ಯಾದೌ ಅರ್ಥಾತ್ ಅವರತ್ವಾದಿ ಪ್ರಾಪ್ತಿ ತತ್ರ ಕಥಂ ನಹಿ ಶಬ್ದವತ್ ಉಪಪತ್ತಿ ವ್ಯಾಖ್ಯಾನಮರ್ಹತಿ. ಅವರ ಅನ್ನೋ ಶಬ್ದವೇ ವೇದದಲ್ಲಿ ಇದ್ದರೆ ಅವರಯತಿ ಅವರಂಕರೋತಿ ಅನ್ನೋ ಅರ್ಥದಲ್ಲಿ ನಮ್ಮನ್ನು ಅಲ್ಪರನ್ನಾಗಿ ಮಾಡ್ತಾನೆ. ಆದ್ದರಿಂದ ಅವರ ಶಬ್ದವನ್ನು ಸಮನ್ವಯ ಮಾಡಬಹುದು. ಆದರೆ ಪ್ರಕೃತ ಆ ಸಮಸ್ಯೆ ಅಲ್ಲ ನೋಡ್ರಿ. ಅವ್ಯಕ್ತಾತ್ ಪುರುಷ ಪರಹ ಅಂದಾಗ ಪುರುಷ ಅಂದರೆ ಪರಮಾತ್ಮ, ಆ ಪರಮಾತ್ಮನಿಗಿಂತ ಅವ್ಯಕ್ತವು ಅವರ ಆಯಿತು. ಇವನು ಪರ, ಇದು ಅವರ. ಇಲ್ಲಿ ಅವರ ಅನ್ನೋ ಶಬ್ದ ಇಲ್ಲ. ಅರ್ಥಾತ್ ಇವನು ಪರ ಆದ್ದರಿಂದ ಅದು ಅವರ ಆಗಲೇಬೇಕು ಅಂತ ಯುಕ್ತಿಯಿಂದ ಅವರತ್ವ ಸಿದ್ಧ ಆಯಿತು. ಅವರ ಅನ್ನೋ ಶಬ್ದ ಇದ್ದರೆ ನೀವು ಹೇಳಿದ ರೀತಿಯಿಂದ ಕೂಡಿಸ್ಬೋದು. ಆದರೆ ಇಲ್ಲಿ ಅವರ ಅನ್ನೋ ಶಬ್ದ ಇಲ್ಲ. ಅವರತ್ವವು ಅರ್ಥಾತ್ ಪ್ರಾಪ್ತ. ಇದನ್ನು ಹೇಗೆ ಕೂಡಿಸ್ತೀರಿ? ಶಬ್ದಕ್ಕೆ ಲಕ್ಷಣ ಮಾಡಿ ಗೌಣಿ ವೃತ್ತಿಯನ್ನು ಅನುಸರಿಸಿ ಅರ್ಥ ಹಚ್ಚಬಹುದು. ಇಲ್ಲಿ ಶಬ್ದ ಇಲ್ಲ, ಅವರ ಅನ್ನೋ ಶಬ್ದ. ಯುಕ್ತಿಯಿಂದ ಅವರತ್ವ ಪ್ರಾಪ್ತ ಆಯಿತು. ಆ ಯುಕ್ತಿಯನ್ನು ಗೌಣ ಅಂತ ಮಾಡಲಿಕ್ಕೆ ಬರಲ್ಲ. ಆದ್ದರಿಂದ ಇಲ್ಲಿ ಅವ್ಯಕ್ತ ಶಬ್ದವನ್ನು ಸಮನ್ವಯ ಮಾಡುವಾಗ ಅರ್ಥಾತ್ ಪ್ರಾಪ್ತವಾದ ಅವರತ್ವವನ್ನು, ಅವ್ಯಕ್ತ ಶಬ್ದದಿಂದ ಅವನು ವಾಚ್ಯನಾದಾಗ ಪುರುಷರಿಗಿಂತ ಅವರತ್ವ ಬಂತು, ಅದನ್ನು ಹೇಗೆ ಕೊಡಿಸ್ತೀರಿ ಅಂತ ಪ್ರಶ್ನೆ ಟೀಕಾಕೃತ್ಪಾದ. ಉಚ್ಯತೆ ಅವ್ಯಕ್ತಾದಿತಿ ಪಂಚಮ್ಯಾಹಿ ಪುರುಷಗತಂ ಪರತ್ವಂ ಪ್ರತಿ ಅವ್ಯಕ್ತಸ್ಯ ಅವಧಿತ್ವಂ ಅಸ್ತಿ ಇತಿ ಏತಾವದೇವ ಲಭ್ಯತೆ ನ ಚ ತದಸ್ಯ ಅಸ್ತಿ ಇತ್ಯನೇನ ಸಮವಾಯ ಏವ ಪ್ರಾಪ್ನೋತಿ ಇತಿ ನಿಯಮೋಸ್ತಿ. ತಸ್ವಾಮಿತ್ವೇನಾಪಿ ಉಪಪತ್ತೇಃ ತತಶ್ಚ ಯದ್ಗತಂ ಪರತ್ವಂ ಪ್ರತಿ ಅವಧಿತ್ವಂ ತಸ್ಯ ಅವರತ್ವಂ ಅರ್ಥಾದ್ ಆಪದ್ಯತಾಂ ಪರಗತಂತು ಯತ್ ಸ್ವಾಮಿಕಂ ತಸ್ಯ ಅವರತ್ವಾದಿಕಂ ಪ್ರತಿ ಸ್ವಾಮ್ಯಮೇವ ಅರ್ಥಾತ್ ಆಪದ್ಯತೆ ಇತಿ ನ ಕಶ್ಚಿದ್ ವಿರೋಧಃ.
ಇಲ್ಲಿ ಕೂಡ ಅವ್ಯಕ್ತಾತ್, ಇಲ್ಲಿ ಪುರುಷ ಪರಹ ಪಂಚಮಿ ಇದೆ. ಅವ್ಯಕ್ತಾತ್ ರಾಮಾತ್, ಆ ಪಂಚಮಿಗೆ ಪುರುಷನು ಪರ, ಪರ ಅನ್ನೋ ಶಬ್ದನೇ ಇದೆ. ಇದು ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ಪಂಚಮಿ ಇದು ದೊಡ್ಡದು. ಅಂದರೆ ಇದು ದೊಡ್ಡದು ಅಂದ ಕೂಡಲೇ ಯಾವುದಕ್ಕಿಂತ ಅನ್ನೋ ಪ್ರಶ್ನೆ ಬರ್ತದೆ. ಅದನ್ನು ಅವಧಿ ಅಂತ ಕರೀತಾರೆ. ಪುರುಷನು ಪರ, ಯಾವುದಕ್ಕಿಂತ, ಅವ್ಯಕ್ತಕ್ಕಿಂತ. ಅವ್ಯಕ್ತ ಏನಾಯಿತು? ಅವಧಿ. ಆ ಅವಧಿತ್ವನೇ ಪಂಚಮಿಗೆ ಅರ್ಥ. ಅವ್ಯಕ್ತಾತ್ ಎಂಬಲ್ಲಿ ಪಂಚಮಿಗೆ ಅರ್ಥ ಏನು? ಅವಧಿತ್ವ. ಅವ್ಯಕ್ತ ಶಬ್ದದಿಂದ ಪ್ರಕೃತಿಯೂ ಅರ್ಥ, ಬ್ರಹ್ಮನೂ ಅರ್ಥ. ಬ್ರಹ್ಮನಲ್ಲಿ ಪ್ರಕೃತಿಯಲ್ಲಿ ಅವಧಿತ್ವ ಇದೆ. ಪುರುಷನಲ್ಲಿರುವ ಪರತ್ವಕ್ಕೆ ಅವಧಿತ್ವ ಬ್ರಹ್ಮನಲ್ಲಿ ಇದೆ ಅಂತ ಪಂಚಮಿ ಹೇಳುತ್ತೆ. ಬ್ರಹ್ಮನಲ್ಲಿ ಅವಧಿತ್ವ ಇದೆಯೋ ಇಲ್ವೋ ಹೇಳಿ. ನಾವು ಹಿಂದೆ ಹೇಳಿದ್ದೇವೆ, ತದಸ್ಯ ಅಸ್ತಿ ಅಸ್ಮಿನ್, ಅದು ಅವನಿಗೆ ಸಂಬಂಧಿಸಿದೆ. ಅವರತ್ವವು ಬ್ರಹ್ಮನಿಗೆ ಸಂಬಂಧಿಸಿದೆಯೋ ಇಲ್ವೋ ಹೇಳಿ. ಯಾಕೆ? ಪರತ್ವ ಇವನಲ್ಲಿದೆ. ಆ ಪರತ್ವ ಇರುವ ಬ್ರಹ್ಮನ ಅವಧಿತ್ವ ಬ್ರಹ್ಮನ ಅಧೀನ ಆಗಿರಲೇಬೇಕು. ಬ್ರಹ್ಮ ಇಲ್ಲದಿದ್ದು ಅವರಾಗೋದು ಹೇಗೆ? ಬ್ರಹ್ಮನ ಅಧೀನ ಆಗಿರಲೇಬೇಕು. ಅಲ್ಲಿಗೆ ಇಲ್ಲಿರುವ ಅವಧಿತ್ವವು, ಪಂಚಮಿ ಹೇಳಿದ ಅವಧಿತ್ವವು ಬ್ರಹ್ಮನಲ್ಲಿ ಸ್ವಾಮಿತಾ ಸಂಬಂಧೇನೆ ಇದೆ. ಆದ್ದರಿಂದ ಪಂಚಮಿಯಿಂದ ತಿಳಿಯಲ್ಪಟ್ಟ ಅವಧಿತ್ವ ಅದೇ ಅವರತ್ವ. ಅವಧಿತ್ವ ಅದು ಬ್ರಹ್ಮನಲ್ಲೂ ಇದೆ, ಪ್ರಕೃತಿಯಲ್ಲೂ ಇದೆ. ಪ್ರಕೃತಿಯಲ್ಲಿ ಅವರತ್ವ ಬೇರೆ ಸಂಬಂಧದಿಂದ ಇದೆ, ಬ್ರಹ್ಮನಲ್ಲಿ ಅವರತ್ವ ಸ್ವಾಮಿತಾ ಸಂಬಂಧದಿಂದ ಇದೆ. ಆದ್ದರಿಂದ ಅರ್ಥಾತ್ ಲಭ್ಯವಾದ ಅವರತ್ವ ಪಂಚಮಿಯಿಂದ ಬೋಧಿತವಾದ ಅವಧಿತ್ವದ ಮೂಲಕ ಬ್ರಹ್ಮನಲ್ಲೂ ಕೂಡಿಸಲಿಕ್ಕೆ ಬರುತ್ತದೆ. ಆದ್ದರಿಂದ ಇಲ್ಲೂ ಸಮಸ್ಯೆ ಇಲ್ಲ. ಆದ್ದರಿಂದ ಅವ್ಯಕ್ತ ಶಬ್ದ ವಾಚ್ಯತ್ವಕ್ಕೆ ಯಾವ ತೊಂದರೆಯೂ ಇಲ್ಲ. ಸ್ಯಾದೇತತ್ ಯದ್ಯಪಿ ತತ್ ಅಸ್ಯ ಅಸ್ತಿ ಇತಿ ಸಂಬಂಧ ಸಾಮಾನ್ಯಂ ದುಃಖ್ಯಾದಿ ಶಬ್ದ ಪ್ರವೃತ್ತಿ ನಿಮಿತ್ತಂ ಉಚ್ಯತೆ. ತಥಾಪಿ ಸಮವಾಯಾದಿರೇವ ನ ಸ್ವಾಮಿತ್ವಂ ಪ್ರಯೋಗಾನುಸಾರಿತ್ವಾತ್ ಕೃತ್ತದ್ಧಿತ ಸಮಾಸಾನಾಂ ಪ್ರಯೋಗಶ್ಚ ಸಮವಾಯಾದಿ ನಿಮಿತ್ತ ಏವ ದೃಶ್ಯತೆ ನ ಸ್ವಾಮಿತ್ವ ನಿಮಿತ್ತಃ. ಅತಯೇವ ತದಸ್ಯ ಅಸ್ಯ ಅಸ್ಮಿ ತತ್ ಅಸ್ಯ ಅಸ್ಮಿನ್ ಇತಿ ಮತುಪು ಇತಿ ಇತಿ ಕರಣಃ ವಿವಕ್ಷಿತಾರ್ಥಃ ನಿಬದ್ಧಃ. ತಸ್ಮಾತ್ ತದಧೀನತ್ವಹೇತುತಃ ದುಃಖ್ಯಾದಿಶಬ್ದಾನಾಂ ಬ್ರಹ್ಮಣಿ ಪ್ರವೃತ್ತಿಃ ಇತ್ಯತಃ ಅಸ್ತಿ ತದಧೀನತ್ವನಿಮಿತ್ತೋಪಿ ಪ್ರಯೋಗಃ ಇತ್ಯಾಹ ರಾಜ್ಞೀತಿ. ನೀವು ದುಃಖಿ ಅನ್ನೋ ಶಬ್ದವನ್ನು ಇನಿ ಅನ್ನೋ ಪ್ರತ್ಯಯ ಇದೆ, ಅದು ಅವನಿಗೆ ಸಂಬಂಧಿಸಿದ್ದು ಅನ್ನೋ ಅರ್ಥ ಹೇಳುತ್ತದೆ. ದುಃಖದ ಸಂಬಂಧ ಸಮವಾಯ ನಮ್ಮಲ್ಲಿ, ಸ್ವಾಮಿತ್ವ ಅವನಲ್ಲಿ ಇಟ್ಟುಕೊಂಡು ದುಃಖಿ ಅಂತ ಅವನನ್ನು ಕರೆದರೆ ನಮ್ಮನ್ನು ಕರೀಬಹುದು ಅಂತ ಹೇಳಿದ್ರಿ.
ಕೃತ್ ತದ್ಧಿತ ಸಮಾಸ ಇವುಗಳನ್ನು ವೃತ್ತಿ ಅಂತ ಕರೀತಾರೆ ವೈಯಾಕರಣರು. ಇದರ ಅರ್ಥ ಒಂದು ಕಡೆ ಇದೆ ಅಂದ್ಕೊಂಡು ಎಲ್ಲ ಕಡೆ ಆ ಶಬ್ದವನ್ನು ಪ್ರಯೋಗ ಮಾಡೋದಲ್ಲ. ನೋಡಿ, ಉದಾಹರಣೆಗೆ ಪಂಕಜ ಅನ್ನೋ ಶಬ್ದ ಇದೆ. ಅದರ ಅರ್ಥ ಏನು? ಕೆಸರಿನಲ್ಲಿ ಹುಟ್ಟುವಂಥದ್ದು. ಹುಳು, ಕಪ್ಪೆ ಕೆಸರಿನಲ್ಲಿ ಹುಟ್ಟುತ್ತೆ, ಪಂಕಜ ಅಂತೀರ. ಯಾವುದನ್ನು ಪಂಕಜ ಅಂತೀರಿ? ಕಮಲವನ್ನು ಮಾತ್ರ. ನೋಡ್ರಿ, ಅರ್ಥ ಅಪ್ಲಿಕೇಬಲ್ ಅಂದ್ಕೊಂಡು ಅದನ್ನು ಸಿಕ್ಕಲ್ಲಿ ಪ್ರಯೋಗ ಮಾಡಬಾರದು. ಹಿಂದಿನವರು ಏನು ಪ್ರಯೋಗ ಮಾಡಿಕೊಂಡು ಬಂದಿದ್ದಾರೋ ಅಲ್ಲಿ ಮಾತ್ರ ಪ್ರಯೋಗ ಮಾಡಬೇಕು. ನೋಡಿ, ದುಃಖಿ ಅನ್ನೋ ಶಬ್ದವನ್ನು ನಾವು ಎಲ್ಲಿ ಬಳಸ್ತೇವೆ ಹೇಳಿ? ನಮ್ಮಲ್ಲಿ ಮನುಷ್ಯರಲ್ಲಿ ದುಃಖಿಗಳು, ಜೀವ ಏವತು ದುಃಖಿನ, ದುಃಖಿಗಳು ಅಂತ ನಮ್ಮನ್ನು ಬಳಸ್ತೇವೆ. ಆ ದುಃಖದ ಯಾವುದೋ ಒಂದು ಸಂಬಂಧ ದೇವರಲ್ಲಿದೆ ಅಂದ್ಕೊಂಡು ದುಃಖಿ ಅನ್ನೋ ಶಬ್ದವನ್ನು ಬಳಸಬಹುದಾದರೂ ಅದನ್ನು ಬಳಸುವ ವಾಡಿಕೆ ಇಲ್ಲ. ಆದ್ದರಿಂದ ಶಬ್ದಗಳನ್ನು ಅರ್ಥ ಇರುವಲ್ಲೆಲ್ಲ ಬಳಸಬಾರದು, ಪ್ರಯೋಗಕ್ಕೆ ಅನುಗುಣವಾಗಿ ಬಳಸಬೇಕು ಅಂತ ವೈಯಾಕರಣರ ತೀರ್ಮಾನ. ಅದನ್ನು ತತ್ ಅಸ್ಯ ಅಸ್ತೀತಿ ಇತಿ ಅಂತ ಶಬ್ದವನ್ನು ಹೇಳುವ ಮೂಲಕ ಪಾಣಿನಿ ಸೂಚನೆ ಮಾಡಿದ್ದಾನೆ. ಎಲ್ಲಿ ಇದೆ ಅಂತ ಲೋಕವು ಪ್ರಯೋಗ ಮಾಡುತ್ತೋ ಅಲ್ಲಿ ಮಾತ್ರ ಮಾಡಿ, ಹೊರತು ಎಲ್ಲ ಕಡೆ ಅದನ್ನು ಮಾಡಬೇಡಿ ಅಂದಿದೆ. ಅಲ್ಲಿಗೆ ದುಃಖಿ ಶಬ್ದವನ್ನು ದುಃಖದ ಸ್ವಾಮಿ ಅನ್ನೋ ಅರ್ಥದಲ್ಲಿ ಬಳಸಬಾರದು. ಸ್ವಾಮಿತ್ವವು ಶಬ್ದ ಪ್ರಯೋಗಕ್ಕೆ ನಿಮಿತ್ತವೇ ಅಲ್ಲ, ಸಮವಾಯವೇ ನಿಮಿತ್ತ. ದುಃಖದ ಸಮವಾಯ ನಮ್ಮಲ್ಲಿದೆ ಹೊರತು ದೇವರಲ್ಲಿ ಇಲ್ಲ. ಅಂದಮೇಲೆ ದುಃಖಿ ಶಬ್ದವನ್ನು ದೇವರಲ್ಲಿ ಪ್ರಯೋಗ ಮಾಡೋದು ವ್ಯಾಕರಣಕ್ಕೆ ವಿರುದ್ಧ. ನೀವೇನೋ ತರ್ಕ ಮಾಡಿದಿರಿ, ತರ್ಕದಿಂದ ಪ್ರಯೋಗ ಸಿದ್ಧ ಆಗಲ್ಲ. ಮತ್ತು ಲೋಕದಲ್ಲಿ ಪ್ರಯೋಗಕ್ಕೆ ಅನುಗುಣವಾಗಿ ಶಬ್ದವನ್ನು ಪ್ರಯೋಗಿಸಬೇಕು, ಸಮವಾಯವೇ ನಿಮಿತ್ತ. ಆದ್ದರಿಂದ ಭಗವಂತನಲ್ಲಿ ದುಃಖಿ ಶಬ್ದ ಪ್ರಯೋಗ ಮಾಡೋದು ವ್ಯಾಕರಣಕ್ಕೆ ವಿರುದ್ಧ ಅನ್ನೋ ಪ್ರಶ್ನೆ ಬಂದರೆ ಆಚಾರ್ಯರು ಸ್ವಾಮಿ ಅನ್ನೋ ಅರ್ಥದಲ್ಲೂ ಶಬ್ದಗಳನ್ನು ಪ್ರಯೋಗ ಮಾಡೋ ವಾಡಿಕೆ ಲೋಕದಲ್ಲಿ ಇದೆ ಅಂತ ತೋರಿಸ್ತಾರೆ. ಯಾವುದಂದರೆ ರಾಜ್ಞಿ ಯದ್ವತ್ಪರಾಜಯ. ರಾಜನಿಗೂ ಪಕ್ಕದ ದೇಶದ ಅರಸನಿಗೂ ಯುದ್ಧ ಆಯಿತು. ಈ ರಾಜ ಸೋತ. ನಮ್ಮ ಮೈಸೂರಿನ ರಾಜರಿಗೆ ಬ್ರಿಟಿಷರ ಜೊತೆ ಯುದ್ಧ ಆಯಿತು. ಯುದ್ಧ ಮಾಡಿದ್ಯಾರು? ರಾಜ ಅಲ್ಲ, ಅವನು ಬ್ಯಾಟಲ್ ಫೀಲ್ಡಿಗೆ ಹೋಗಲಿಲ್ಲ, ಅವನ ಸೈನಿಕರು. ಗೆದ್ದರು ಅಂತ ಯಾರನ್ನು ಹೇಳೋದು? ರಾಜನ. ಸೋತ ರಾಜ, ರಾಜ ಸೋತ. ಸೋತಿದ್ಯಾರು? ಸೈನಿಕರು. ಹೇಳೋದು ಯಾರಿಗೆ? ನೋಡಿಲ್ಲಿ, ಸೋಲು ಅನ್ನೋದು ಎಲ್ಲಿದೆ? ಸೈನಿಕರಲ್ಲಿ ಇದೆ. ಅವರನ್ನು ಸೋತರು ಅನ್ನಬೇಕು. ಆದರೆ ಪ್ರಯೋಗ ಮಾಡೋದು ಎಲ್ಲಿ? ರಾಜ ಸೋತ. ಹಾಗಾದರೆ ಸೋಲು ಅನ್ನೋದು ಸೈನಿಕರಿಗೆ ಇದ್ದರೂ ಆ ಸೋಲಿನ ಜವಾಬ್ದಾರಿ ಯಾರು ಹೊರಬೇಕು? ರಾಜ. ಗೆಲುವಾಗಲಿ ಸೋಲಾಗಲಿ ಹೋಗೋದು ಅವನಿಗೆ ಹೆಸರು. ಆದ್ದರಿಂದ ಇಲ್ಲಿ ಪರಾಜಿತ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಪರಾಜಯ ಅವನಲ್ಲಿ ಇಲ್ಲ, ಮತ್ತು ಪರಾಜಯದ ಸ್ವಾಮಿತ್ವ ಅವನಲ್ಲಿದೆ. ಹಾಗಾದರೆ ಸ್ವಾಮಿತ್ವ ಅನ್ನೋ ಅರ್ಥದಲ್ಲೂ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಇಲ್ಲೋ ಲೋಕದಲ್ಲಿ? ರಾಜ್ಞಿ ಯದ್ವತ್ ಪರಾಜಯ. ರಾಜನಲ್ಲಿ ಪರಾಜಯ ಅಂತ ನಾವು ಹೇಗೆ ಹೇಳ್ತೇವೋ ಇದರಿಂದ ಸ್ವಾಮಿತ್ವವೂ ಕೂಡ ಶಬ್ದ ಪ್ರಯೋಗಕ್ಕೆ ಒಂದು ಕಾರಣ. ಅಂದ ದುಃಖಿ ಅನ್ನೋ ಶಬ್ದವನ್ನು ದುಃಖ ಸ್ವಾಮಿ ಅನ್ನೋ ಅರ್ಥದಲ್ಲಿ ಪರಮಾತ್ಮನಲ್ಲೂ ಲೋಕಕ್ಕೆ ಅನುಗುಣವಾಗಿ ಪ್ರಯೋಗ ಮಾಡೋದಕ್ಕೆ ತೊಂದರೆ ಇಲ್ಲ. ಭೃತ್ಯ ಸಮವೇತಸ್ಯ ಪರಾಜಯಸ್ಯ ರಾಜಾಧೀನತ್ವೇನ ಯಥಾ
राज्ञी पराजयः पराजयनिमित्तकः पराजयी इति शब्दः वर्तते भद्रसेनः पराजयी भद्रसेनः इति तथा इत्यर्थः ಸ್ಪಷ್ಟ ಇದೆ ಅದು. ಕಿಂಚ ಸ್ವಾಮ್ಯ ಸಂಬಂಧೇನ ಮತುಬರ್ಥ ಅಪ್ರವೃತ್ತೌ ಗೋಮಾನ್ ದೇವದತ್ತಃ ಇತ್ಯಾದಿಕಮಪಿ ನ ಸ್ಯಾತ್. ಆಚಾರ್ಯರು ಪರಾಜಯ ಅನ್ನೋ ಶಬ್ದವನ್ನು ಹೇಳಿದರು. ಟೀಕಾಕೃತ್ಪಾದರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಯಾವುದು? ಗೋಮಾನ್ ದೇವದತ್ತಃ. ಗೋಮಾನ್ ಅಂದರೆ ಗೋ ಉಳ್ಳವನು. ಉಳ್ಳವನು ಅಂದರೆ ಗೋವನ್ನು ಹೊತ್ಕೊಂಡಿದ್ದಾನ? ಗೋವು ಹಟ್ಟಿಯಲ್ಲಿದೆ. ಅವನು ಗೋ ಉಳ್ಳವನು ಅಂದರೆ ಏನು? ಆ ಗೋವಿಗೆ ಒಡೆಯ. ಅಲ್ಲಿಗೆ ಲೋಕದಲ್ಲೂ ಕೂಡ ಸ್ವಾಮಿತ್ವವು ಶಬ್ದ ಪ್ರಯೋಗಕ್ಕೆ ನಿಮಿತ್ತವಾಗಿ ಕಂಡಿದೆ. ಇದು ಟೀಕಾಕೃತ್ಪಾದರು. ಇವೆಲ್ಲ ಆಚಾರ್ಯರು ಅವರ ಕಾಲಕ್ಕೆ ಅನುಗುಣವಾಗಿ ರಾಜ ಪರಾಜಯಿ ಅಂದರು. ಟೀಕಾಕೃತ್ಪಾದರು ಅವರ ಕಾಲಕ್ಕೆ ಅನುಗುಣವಾಗಿ ಗೋಮಾನ್ ದೇವದತ್ತಃ ಅಂದರು. ಇವತ್ತು ಗೋಮಾನ್ ಬಹಳ ಕಡಿಮೆ. ನಮಗೆ ತಿಳಿಯುವ ಉದಾಹರಣೆ ಅಂದರೆ ಧನಿ ದೇವದತ್ತಃ. ಅಲ್ಲಿಗೆ ನಮಗೆ ತಿಳಿಯುವ ಉದಾಹರಣೆ ಧನಿ. ಧನಿ ಅಂದ್ರೇನು? ಧನದ ಸ್ವಾಮಿ ಅಂತ ಅರ್ಥ. ಇಲ್ಲಿ ಸ್ವಾಮಿತ್ವ ಪ್ರಯುಕ್ತವಾಗಿ ಈ ಶಬ್ದಗಳನ್ನು ಪ್ರಯೋಗ ಮಾಡುವ ರೂಢಿ ಇದೆ. ಏತದೇವ ವಿವೃಣೋತಿ ಸ್ವಾತಂತ್ರ್ಯಮಿತಿ ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೇರ್ಹಿ ಕಾರಣಂ. ಶಬ್ದವೃತ್ತೇಹಿ ಶಬ್ದದ ಪ್ರಯೋಗಕ್ಕೆ ಎರಡು ಕಾರಣ. ಒಂದು ಸ್ವಾತಂತ್ರ್ಯ, ಇನ್ನೊಂದು ತದ್ಗತತ್ವ. ತದ್ಗತತ್ವ ಅಂದ್ರೇನು? ಅವನಲ್ಲಿ ಇದೆ. ಉದಾಹರಣೆಗೆ ದುಃಖಿ ಅನ್ನೋ ಶಬ್ದವನ್ನು ದುಃಖವು ಯಾರಲ್ಲಿ ಇದೆಯೋ ಅವನಲ್ಲಿ ಪ್ರಯೋಗ ಮಾಡ್ತೇವೆ. ಇಲ್ಲಿ ತದ್ಗತತ್ವವು ಶಬ್ದ ವೃತ್ತಿಗೆ ಕಾರಣ. ಧನಿ ಅನ್ನೋ ಶಬ್ದವನ್ನು ಧನದ ಸ್ವಾಮಿಯಲ್ಲಿ ಪ್ರಯೋಗ ಮಾಡ್ತೇವೆ. ಇಲ್ಲಿ ಸ್ವಾತಂತ್ರ್ಯವು ಶಬ್ದವೃತ್ತಿಗೆ ಕಾರಣ. ಅಲ್ಲಿಗೆ ಶಬ್ದ ಪ್ರಯೋಗಕ್ಕೆ ಎರಡು ಕಾರಣ. ಆ ಶಬ್ದ ಹೇಳುವ ಅರ್ಥವು ಅವನಲ್ಲಿ ಇರೋದು ಒಂದು ಕಾರಣ. ಆ ಶಬ್ದ ಹೇಳುವ ಅರ್ಥದ ಸ್ವಾಮಿತ್ವ ಅವನಲ್ಲಿ ಇರೋದು. ಇವೆರಡೂ ಶಬ್ದದ ಪ್ರಯೋಗಕ್ಕೆ ನಿಮಿತ್ತಗಳು ಅಂತ ಆಚಾರ್ಯರು ಹೇಳ್ತಾ ಇರೋದು. ದೊಡ್ಡ ಸಿದ್ಧಾಂತ ಇದು ನಮ್ಮ ಸಿದ್ಧಾಂತ. ಸರ್ವಶಬ್ದ ವಾಚ್ಯತ್ವಕ್ಕೆ ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೇರಿಹಿ ಕಾರಣಂ. ಶಬ್ದ ಪ್ರಯೋಗಕ್ಕೆ ಎರಡು ಕಾರಣ ಇದೆ. ಈ ಎರಡು ಕಾರಣದಲ್ಲಿ ಒಂದು ಕಾರಣವನ್ನಿಟ್ಕೊಂಡು ದುಃಖಿ, ಬದ್ಧ, ಅವರ ಈ ಶಬ್ದಗಳನ್ನು ಬ್ರಹ್ಮನಲ್ಲಿ ಪ್ರಯೋಗ ಮಾಡ್ತೇವೆ. ಇನ್ನು ಜ್ಞಾನವಾನ್ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಬ್ರಹ್ಮನಿಗೆ. ಯಾಕೆ? ತದ್ಗತತ್ವ ಜ್ಞಾನವೇ. ಆನಂದವಾನ್, ಜ್ಞಾನವಾನ್, ಸೃಷ್ಟಿಕರ್ತ ಈ ಶಬ್ದಗಳ ಪ್ರಯೋಗಕ್ಕೆ ತದ್ಗತತ್ವವು ಕಾರಣ. ದುಃಖಿ, ಬದ್ಧ, ಅನ್ಯತ್ರೈವ ಪ್ರಸಿದ್ಧವಾದ ಇಂಥ ಶಬ್ದಗಳ ಪ್ರಯೋಗಕ್ಕೆ ಸ್ವಾತಂತ್ರ್ಯಂ ಕಾರಣ. ಇವೆರಡೂ ಲೋಕದಲ್ಲಿ ರೂಢಿಯಲ್ಲಿ ಇರುವಂಥ ಪ್ರವೃತ್ತಿ ನಿಮಿತ್ತಗಳು. ಆದ್ದರಿಂದ ಬ್ರಹ್ಮನಲ್ಲಿ ಸ್ವಾತಂತ್ರ್ಯ ಪ್ರಯುಕ್ತವಾಗಿ ದುಃಖಿ ಶಬ್ದವನ್ನು ಬಳಸಬಹುದು. ಏನು ಹೇಳಿ? ತದ್ಗತ ಅಂದರೆ ಅವನಲ್ಲೇ ಇದೆ. ಅದೇ
ನಾವು ಹಂಗಲ್ರಿ. ಇವಾಗ ಧನಿ ಅಂತ ಇದೆ. ಧನಿ ಅಂದರೆ ಹಣ ಉಳ್ಳವನು. ಹಣವು ಅವನಲ್ಲಿ ತದ್ಗತನ, ಅವನ ತಲೆ ಮೇಲೆ ಹೊತ್ಕೊಂಡಿದ್ದಾನ? ಇಲ್ಲ. ಧನದ ಸ್ವಾತಂತ್ರ್ಯ ಇದೆ. ದುಃಖಿ, ದೇವದತ್ತ ದುಃಖಿ. ದುಃಖಿ ಅನ್ನೋ ಶಬ್ದದ ಪ್ರಯೋಗಕ್ಕೆ ಯಾವುದು ಕಾರಣ? ದುಃಖ. ಆ ದುಃಖದ ಸ್ವಾತಂತ್ರ್ಯನ ಅಥವಾ ದುಃಖವು ಅವನಲ್ಲಿ ಇದೆಯಾ? ಅವನಲ್ಲಿ ಇದೆ ನೋಡಿ. ಸ್ವಾತಂತ್ರ್ಯ ತದ್ಗತತ್ವ ಅಂದರೆ ಆ ಶಬ್ದದ ಪ್ರಯೋಗಕ್ಕೆ ನಿಮಿತ್ತ ಏನಿದೆಯೋ ದುಃಖ, ಧನ, ಇವುಗಳ ತದ್ಗತತ್ವ ಅಥವಾ ತತ್ಸ್ವಾತಂತ್ರ್ಯ. ಧನದ ಸ್ವಾತಂತ್ರ್ಯವು ಧನಿ ಶಬ್ದದ ಪ್ರಯೋಗಕ್ಕೆ ಕಾರಣ. ದುಃಖದ ಸ್ವಾತಂತ್ರ್ಯ ಅಲ್ಲ, ದುಃಖವು ತದ್ಗತವಾದ್ರಿಂದ ದುಃಖಿ ಅನ್ನೋ ಶಬ್ದದ ಪ್ರಯೋಗ. ಹೀಗೆ ವ್ಯವಸ್ಥೆ. ಯಸ್ಮಾತ್ ಪ್ರವೃತ್ತಿ ನಿಮಿತ್ತಾನಾಂ ದುಃಖಾದೀನಾಂ ತದ್ಗತತ್ವಂ ಇವ ಪರಗತೇಷು ಸ್ವಾತಂತ್ರ್ಯಂ ಅಪಿ ದುಃಖ್ಯಾದಿ ಶಬ್ದ ಪ್ರವೃತ್ತೇಃ ಕಾರಣಂ ಅನುಶಾಸನ ಪ್ರಯೋಗಯೋಃ ಉಭಯತ್ರ ಸಾಮ್ಯಾತ್. ಅನುಶಾಸನ ಅಂದರೆ ಕೋಶ, ವ್ಯಾಕರಣಾದಿಗಳು. ಸ್ವಾಮಿತ್ವಾರ್ಥದಲ್ಲೂ ಶಬ್ದವನ್ನು ಪ್ರಯೋಗ ಕೋಶದಲ್ಲಿ ಮಾಡಿದ್ದಿದೆ, ಧನಿ, ಕೂಮಾನ್. ತದ್ಗತತ್ವ ಅರ್ಥದಲ್ಲೂ ಶಬ್ದವನ್ನು ಪ್ರಯೋಗ ಮಾಡೋದು ಅನುಶಾಸನದಲ್ಲಿ ಇದೆ. ಉದಾಹರಣೆಗೆ ದುಃಖಿ ಇತ್ಯಾದಿ ಶಬ್ದಗಳು. ತಸ್ಮಾತ್ ದುಃಖ್ಯಾದಿ ಶಬ್ದ ಅಪಿ ಉಕ್ತ ಅರ್ಥಾಪತ್ತಿ ಬಲಾತ್ ತದಧೀನತ್ವ ಹೇತುತಃ ಬ್ರಹ್ಮಣಿ ವರ್ತಂತೆ ಇತಿ ಸಂಬಂಧಃ. ಇಲ್ಲಿ ಅರ್ಥಾಪತ್ತಿ ಬಲಾತ್, ನಿನ್ನೆ ಹೇಳಿದ್ದೇನೆ ಅರ್ಥಾಪತ್ತಿ, ಬರ್ತಿದ್ದೀರಿ ನೀವು. ಬ್ರಹ್ಮನಲ್ಲಿ ದುಃಖಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಬೇಕು ಅಂತ ನಿಮಗೇನು ಆಗ್ರಹ? ಅನಾವಶ್ಯಕ ಏನೇನೋ ಕಾರಣಗಳನ್ನು ಹೇಳಿ ಅದನ್ನು ಬಲಾತ್ಕಾರವಾಗಿ ಕೊಡಿಸ್ತಾ ಇದ್ದೀರಿ ಅಂದರೆ ಅರ್ಥಾಪತ್ತಿ ಬಲಾತ್. ಶ್ರುತಿ ನಾಮಾನಿ ಸರ್ವಾಣಿ ಯಮಾವಿಶಂತಿ. ವೇದದ ಎಲ್ಲ ಶಬ್ದಗಳೂ ಅವನಿಗೆ ಸಲ್ತವೆ ಅಂತ ಹೇಳಿದೆ. ಆದರೆ ಅವನಲ್ಲಿ ದೋಷ ಇಲ್ಲ ಅಂತ ಹೇಳಿದೆ. ದುಃಖಿ ಶಬ್ದವು ವೇದದಲ್ಲಿ ಇದೆ, ಅದನ್ನು ದೇವರಲ್ಲಿ ಅನ್ವಯಿಸಬೇಕೋ ಬೇಡೋ? ಆದರೆ ದುಃಖವು ನಮ್ಮಲ್ಲಿರುವಂತೆ ಅವನಲ್ಲಿ ಇದೆ ಅಂತ ಹೇಳಿದರೆ ದೋಷ ಬಂತು. ದೋಷ ಇರಬಾರದು, ಎಲ್ಲ ಶಬ್ದಗಳು ಅವನಿಗೆ ಸೇರಬೇಕು. ಇದು ಅರ್ಥಾಪತ್ತಿ. ಇದಕ್ಕೋಸ್ಕರ ಏನು ಮಾಡಬೇಕು ನಾವು? ಸ್ವಾತಂತ್ರ್ಯವನ್ನು ಶಬ್ದವೃತ್ತಿಗೆ ಕಾರಣ ಅಂತ ಒಪ್ಪಿಕೊಳ್ಳೇಬೇಕು. ಹೀಗೆ ಅರ್ಥಾಪತ್ತಿಯಿಂದ ಸ್ವಾತಂತ್ರ್ಯವು ಬ್ರಹ್ಮನಲ್ಲಿ ಶಬ್ದ ಪ್ರಯೋಗಕ್ಕೆ ನಿಮಿತ್ತ ಅಂತ ಹೇಳೋದು ಅನಿವಾರ್ಯ. ಅಸ್ತು ಸ್ವಾತಂತ್ರ್ಯಮಪಿ ಶಬ್ದ ಪ್ರವೃತ್ತಿ ನಿಮಿತ್ತಂ ಕಿಂತು ಅಮುಖ್ಯಮೇವ ತತ್ರ ಪ್ರಯೋಗಸ್ಯ ಅಪ್ರಚುರತ್ವಾತ್ ಪ್ರಯೋಗ ಪ್ರಾಚುರ್ಯಾತ್ ತದ್ಗತತ್ವಮೇವ ಮುಖ್ಯಂ ತಥಾ ಚ ದುಃಖ್ಯಾದಿ ಶಬ್ದಾನಾಂ ಜೀವಾದಿಷ್ವೇವ ಮುಖ್ಯತ್ವಾತ್ ಬ್ರಹ್ಮಣಿ ಅಮುಖ್ಯತ್ವಾತ್ ತತ್ತು ಸಮನ್ವಯಾತ್ ಇತಿ ಅನುಪಪನ್ನಂ ಇತ್ಯತ ಆಹ ಸ್ವಾತಂತ್ರ್ಯಮಿತಿ. ನಾವು ಇದುವರೆಗೆ ದುಃಖಿ ಅನ್ನೋ ಶಬ್ದ ಯಾರಿಗೆ ಅಂತ ಅಂದ್ಕೊಂಡಿದ್ದೀವಿ ಹೇಳಿ? ಈ ಅನುವ್ಯಾಖ್ಯಾನ ಓದೋ ಮೊರೆಗೆ ನಮಗೆ. ಇವಾಗ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ತಿಳಿಸ್ಕೊಟ್ರು, ಇಲ್ಲ ದೇವರಿಗೂ ಆ ಶಬ್ದ ಪ್ರಯೋಗ ಮಾಡಬಹುದು.
ಹಾಗಾದರೆ ದುಃಖಿ ಶಬ್ದದ ಪ್ರಸಿದ್ಧ ಅರ್ಥ ಯಾವುದು ಹೇಳಿ? ದುಃಖ ಇರುವವನು. ದೇವರಿಗಂತೂ ಇವಾಗ ಹೊಸದಾಗಿ ತಿಳಿದಿದ್ದು ನಾವು, ಅದು ಅಪ್ರಸಿದ್ಧ ಅರ್ಥ. ಹಾಗಾದರೆ ದುಃಖಿ ಶಬ್ದದ ಮುಖ್ಯ ಅರ್ಥ ನಾವು, ಬ್ರಹ್ಮ ಅಮುಖ್ಯ ಅರ್ಥ. ಹೌದಲ್ವ ಹೇಳಿ? ಯಾಕೆಂದರೆ ಪ್ರಯೋಗದ ಪ್ರಾಚುರ್ಯ. ತುಂಬ ಜನ ದುಃಖಿ ಶಬ್ದವನ್ನು ಬಳಸೋದು ದುಃಖ ಇರುವವರಲ್ಲಿ, ದುಃಖ ಸ್ವಾಮಿಯಲ್ಲಿ ಬಳಸಲ್ಲ. ಅಲ್ಲಿಗೆ ನೀವು ಇವಾಗ ಅದನ್ನು ಬ್ರಹ್ಮನಿಗೂ ಅನ್ವಯಿಸಿದ್ರಿ, ಅಂದರೆ ಅದು ಸೆಕೆಂಡ್ರಿ ಮೀನಿಂಗ್ ಆಯಿತು. ಅಂದರೆ ಪ್ರಸಿದ್ಧವಲ್ಲದ ಅರ್ಥ, ಅಮುಖ್ಯ ಅರ್ಥ. ಇವಾಗ ನೀವು ಸರ್ವಶಬ್ದವನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಕಾರಣ ಒಂದು ವೇದ, ನಾಮಾನಿ ಸರ್ವಾಣಿ. ಇನ್ನೊಂದು ವೇದವ್ಯಾಸರ ಆದೇಶ ಸೂತ್ರದಲ್ಲಿ ತತ್ತು ಸಮನ್ವಯ. ಏನರ್ಥ? ತತ್ ಬ್ರಹ್ಮನು ಶಾಸ್ತ್ರಯೋನಿ, ಹಿಂದಿ ತರಬೇಕಿಲ್ಲಿ. ಬ್ರಹ್ಮನು ಶಾಸ್ತ್ರದ ಸಕಲ ಶಬ್ದದಿಂದ ಪ್ರತಿಪಾದ್ಯ. ಅಷ್ಟೇ ಅಂದಿಲ್ಲ, ಸಂಶಾಸ್ತ್ರಯೋನಿ, ಸೇರಿಸಿದ್ದಾರೆ ಅಲ್ಲಿ. ಶಾಸ್ತ್ರದ ಸಕಲ ಶಬ್ದಗಳಿಂದ ಮುಖ್ಯ ಪ್ರತಿಪಾದ್ಯ. ಹಾಗಾದರೆ ವೇದವ್ಯಾಸರು ಏನು ಆದೇಶ ಕೊಟ್ಟಿದ್ದಾರೆ? ಎಲ್ಲ ವೈದಿಕ ಶಬ್ದಗಳಿಂದ ಬ್ರಹ್ಮನು ಸೆಕೆಂಡರಿ ಮೀನಿಂಗ್ ಅಲ್ಲ, ಅಮುಖ್ಯ ಪ್ರತಿಪಾದ್ಯ ಅಲ್ಲ. ನೀವು ಇವಾಗ ಕಷ್ಟಪಟ್ಟು ದುಃಖಿ ಶಬ್ದವನ್ನು ಪರಮಾತ್ಮನಿಗೆ ಅಪ್ಲೈ ಮಾಡಿದಿರಿ, ಅದು ಸೆಕೆಂಡರಿನ ಮುಖ್ಯ ಅರ್ಥನ? ಅಮುಖ್ಯ ಅರ್ಥ ಆಯಿತು. ಅಲ್ಲಿಗೆ ಸೂತ್ರದ ವಿರೋಧ ಬಂದೇ ಬಂತು. ರೋಗ ಬಂತು ಅಂದ್ಕೊಂಡು ನೀವು ಬೆಳ್ಳುಳ್ಳಿ ತಿನ್ನೋದು ಅನಿವಾರ್ಯ ಅಂತ ಡಾಕ್ಟರ್ ಹೇಳಿದರು, ತಿಂದು ನಮ್ಮ ವ್ರತ ಬಿಟ್ಟು. ಆದರೆ ಬೆಳ್ಳುಳ್ಳಿ ತಿಂದಿದ್ದೇ ಬಂತು, ರೋಗ ವಾಸಿನೇ ಆಗಿಲ್ಲ. ಹೀಗೆ ಇದೊಂದು ಸಂಸ್ಕೃತ ನ್ಯಾಯ. ಭಕ್ಷಿತೇಪಿ ಲಶುನೇ ನಶಾಂತ ವ್ಯಾಧಿ ಅಂತ. ಹಾಗೆ ಕಷ್ಟಪಟ್ಟು ಆ ದುಃಖಿ ಶಬ್ದವನ್ನು ಅಲ್ಲಿ ತಗೊಂಡೋದ್ರಿ. ಯಾಕೆ? ತತ್ತು ಸಮನ್ವಯಾತ್ ಅಂತ ಸೂತ್ರದಲ್ಲಿ ವೇದವ್ಯಾಸರು ಆದೇಶ ಕೊಟ್ಟಿದ್ದಾರೆ ಅಂತ. ಅವರ ಆದೇಶವನ್ನು ಪೂರ್ಣ ಪಾಲನೆ ಮಾಡಿದ್ದೀರಾ? ನೀವು ದುಃಖಿ ಶಬ್ದವನ್ನು ಅವನಲ್ಲಿ ಸಮನ್ವಯ ಮಾಡಿದ್ರೂ ದುಃಖಿ ಶಬ್ದದ ಅಮುಖ್ಯ ಅರ್ಥ ಆದ. ವೇದವ್ಯಾಸರು ಹೇಳಿದ್ದು ಮುಖ್ಯ ಅರ್ಥ ಆಗಬೇಕು ಅಂತ, ಆಗಲೇ ಇಲ್ಲ. ಅಲ್ಲಿಗೆ ದುಃಖಿ ಶಬ್ದವನ್ನು ಸ್ವಾಮಿತ್ವ ನಿಮಿತ್ತವಾಗಿ ಬ್ರಹ್ಮನಲ್ಲಿ ಸಮನ್ವಯ ಮಾಡಿದ್ರೂ ವ್ಯಾಸರ ಸೂತ್ರದ ವಿರೋಧ ನಿಮಗೆ ಇದ್ದಿದ್ದೇ ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯ ಹೇಳಿದರು, ಸ್ವಾತಂತ್ರ್ಯಂ ತತ್ರ ಮುಖ್ಯಂ ಸ್ಯಾತ್. ಹಿಂದಿನ ಅನುವ್ಯಾಖ್ಯಾನದಲ್ಲಿ ನೋಡಿ, ಶಬ್ದ ಪ್ರಯೋಗಕ್ಕೆ ಎರಡು ನಿಮಿತ್ತಗಳು. ಆ ಶಬ್ದ ಹೇಳುವ ಅರ್ಥ ಅವನಲ್ಲಿ ಇರೋದು ಒಂದು, ಆ ಶಬ್ದ ಹೇಳುವ ಅರ್ಥದ ಸ್ವಾಮಿತ್ವ ಎಲ್ಲಿದೆಯೋ ಅಲ್ಲೂ ಶಬ್ದವನ್ನು ಪ್ರಯೋಗ ಮಾಡಬಹುದು. ಅಲ್ಲಿ ಇರೋದು ಉದಾಹರಣೆ ಯಾವುದು? ದುಃಖಿ. ಶಬ್ದ ಹೇಳುವ ಅರ್ಥದ ಸ್ವಾಮ್ಯ, ಅದರಿಂದಾಗಿ ಶಬ್ದ ಪ್ರಯೋಗ ಇಲ್ಲಿ ಧನಿ. ಇವೆರಡು ನಿಮಿತ್ತಗಳು. ಇದರಲ್ಲಿ ನಾವು ಇವಾಗ ನಮ್ಮ ಈ ಚರ್ಚೆಯಲ್ಲಿ ಯಾವುದು ಮುಖ್ಯ ಅಂದವು ನಾವು? ತದ್ಗತತ್ವ ಮುಖ್ಯ, ಸ್ವಾತಂತ್ರ್ಯ ಅಮುಖ್ಯ ಅಂದರೆ. ಆಚಾರ್ಯ ಹೇಳ್ತಾರೆ, ತಪ್ಪು ತಿಳಿದಿದ್ದೀರಿ. ಸ್ವಾತಂತ್ರ್ಯ ಮುಖ್ಯ, ತದ್ಗತತ್ವ ಅಮುಖ್ಯ. ಸ್ವಾತಂತ್ರ್ಯಂ ತತ್ರ ಮುಖ್ಯಂ ಸ್ಯಾತ್. ಶಬ್ದವೃತ್ತಿಗೆ ಎರಡು ಕಾರಣ ಇದೆ, ಸ್ವಾತಂತ್ರ್ಯ, ತದ್ಗತತ್ವ. ಇವೆರಡರಲ್ಲಿ ಯಾವುದು ಮುಖ್ಯ ಅಂತ ನೀವು ತಿಳ್ಕೊಂಡಿದ್ದೀರಿ? ತದ್ಗತತ್ವ ಅಂತ ಅಲ್ಲ, ಸ್ವಾತಂತ್ರ್ಯನೇ ಮುಖ್ಯ ಅಂತಾರೆ. ಹಾಗಾದರೆ ದುಃಖಿ ಶಬ್ದದ ಮುಖ್ಯ ಪ್ರಯೋಗ ಎಲ್ಲಿ ಹೇಳಿ? ಸ್ವಾತಂತ್ರ್ಯಂ ತತ್ರ ಮುಖ್ಯಂ ಸ್ಯಾತ್. ನಮ್ಮಲ್ಲಿ ತದ್ಗತತ್ವ ಪ್ರಯುಕ್ತವಾಗಿ ದುಃಖಿ ಶಬ್ದದ ಪ್ರಯೋಗ, ಬ್ರಹ್ಮನಲ್ಲಿ ದುಃಖ ಸ್ವಾತಂತ್ರ್ಯ ಪ್ರಯುಕ್ತವಾಗಿ ದುಃಖಿ ಶಬ್ದ. ಅಲ್ಲಿಗೆ ದುಃಖಿ ಶಬ್ದದ ಮುಖ್ಯ ಅರ್ಥ ದೇವರೇ. ನೋಡಿ, ನಾವು ಸೆಕೆಂಡ್ರಿ ಮೀನಿಂಗು, ಅವನು ಮುಖ್ಯ ಅರ್ಥ. ಸ್ವಾತಂತ್ರ್ಯ ತದ್ಗತತ್ವಯೋರ್ಮಧ್ಯೆ, ಇದು ತತ್ರ ಅನ್ನೋದಕ್ಕೆ ಅರ್ಥ.
ಎರಡು ಪ್ರವೃತ್ತಿ ನಿಮಿತ್ತಕ್ಕೆ ಕಾರಣ ಹೇಳಿದೆವು. ಒಂದು ಸ್ವಾತಂತ್ರ್ಯ, ಇನ್ನೊಂದು ತದ್ಗತತ್ವ. ಇವೆರಡರ ಮಧ್ಯದಲ್ಲಿ ಸ್ವಾತಂತ್ರ್ಯಂ ಏವ ಮುಖ್ಯಂ. ಏನು ಮುಖ್ಯಂ ಅಂದರೆ ಶಬ್ದ ಪ್ರವೃತ್ತಿ ನಿಮಿತ್ತಂ ಸ್ಯಾತ್ ನತು ತದ್ಗತತ್ವಂ ಸ್ವಾತಂತ್ರ್ಯಮಪಿ ಶಬ್ದ ಪ್ರವೃತ್ತಿ ಕಾರಣಂ ಇತಿ ಮುಖ್ಯಂ ಇತಿ ಚ ಕ್ರಮೇಣ ಪ್ರತಿಜ್ಞಾತಂ ತತ್ಕ್ರಮೇಣೈವ ಉಪಪಾದಯಿಷುಃ ಸ್ವಾತಂತ್ರ್ಯಸ್ಯ ಕಾರಣತ್ವ ಅನಭ್ಯುಪಗಮೇ ಬಾಧಕಮಾಹ ಕುತ ಇತಿ. ಅಲ್ಲಿಗೆ ಆಚಾರ್ಯ ಇಲ್ಲಿ ಎರಡು ಹೊಸ ವಿಷಯ ತಿಳಿಸಿದರು. ಶಬ್ದ ಪ್ರಯೋಗಕ್ಕೆ ತದ್ಗತತ್ವ ಕಾರಣ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಸ್ವಾತಂತ್ರ್ಯವೂ ಕಾರಣ, ಒಂದು ಹೊಸ ವಿಷಯ. ಇವೆರಡರಲ್ಲಿ ತದ್ಗತತ್ವ ಮುಖ್ಯ ಅಲ್ಲ, ಸ್ವಾತಂತ್ರ್ಯವೇ ಮುಖ್ಯ. ಇವೆರಡನ್ನು ಹೇಳಿದ್ರು ಬಾಯಿ ಮಾತಲ್ಲಿ. ಪ್ರೂವ್ ಮಾಡಬೇಕು. ಇದನ್ನು ಪ್ರೂವ್ ಮಾಡ್ತಿದ್ದಾರೆ ಮುಂದೆ. ಸ್ವಾತಂತ್ರ್ಯವೂ ಕಾರಣ. ಯಾಕೆ? ಒಂದು ಹೇಳಿದರು, ರಾಜ್ಞಿ ಪರಾಜಯ ಅಂತ. ಒಂದು ವೇಳೆ ಸ್ವಾತಂತ್ರ್ಯವು ಕಾರಣ ಅಲ್ಲ ಅಂತಾದಲ್ಲಿ ಆಚಾರ್ಯ ಹೇಳ್ತಾರೆ, ಕುತೋ ರಾಜ್ಞಿ ಜಯೋನ್ಯಥಾ ರಾಜ ಜಯೀ ಅಂತೀವಿ. ಜಯವು ಜಯೀ ಅನ್ನೋ ಶಬ್ದ ಪ್ರಯೋಗಕ್ಕೆ ಕಾರಣ. ಜಯವು ರಾಜನಲ್ಲಿದೆಯಾ? ಇಲ್ಲ. ನಮ್ಮ ರಷ್ಯಾದ ಅಧ್ಯಕ್ಷರು ಎಲ್ಲೋ ಗುಹೆಯಲ್ಲಿ ಅಡ್ಕೊಂಡಿದ್ದಾರೆ. ಗೆದ್ರೆ ಹೇಳೋ ಹೆಸರು ಯಾರಿಗೆ? ಜಯಿ. ಅವನಿಗೆ ಬ್ಯಾಟಲ್ ಫೀಲ್ಡಿಗೆ ಹೋಗಲಿಲ್ಲ ಅವರು. ಯಾರೋ ಸತ್ತಿದ್ದು, ಯಾರೋ ಹೋರಾಡಿದ್ದು. ಜೈ ಅನ್ನೋ ಟೈಟ್ಲು ಕ್ಷೇಮವಾಗಿ ಗುಹೆಯಲ್ಲೇ ಅಡ್ಕೊಂಡವರಿಗೆ ಅಲ್ವಾ? ಏನು ಕಾರಣ ಜೈ ಅಂತ ಅವರಿಗೆ ಹೇಳಲಿಕ್ಕೆ? ಜಯದ ಸ್ವಾತಂತ್ರ್ಯ. ಒಂದು ವೇಳೆ ಸ್ವಾತಂತ್ರ್ಯವು ಶಬ್ದ ಪ್ರಯೋಗಕ್ಕೆ ನಿಮಿತ್ತ ಅಲ್ಲ ಅಂತಾದಲ್ಲಿ ರಣರಂಗಕ್ಕೆ ಹೋಗದೆ ಅರಮನೆಯಲ್ಲೇ ಇರುವ ರಾಜನಿಗೆ ಜೈ ಅನ್ನೋ ಶಬ್ದ ಹೇಗೆ ಬಂತು? ಆದ್ದರಿಂದ ಸ್ವಾತಂತ್ರ್ಯವೂ ಶಬ್ದ ಪ್ರಯೋಗಕ್ಕೆ ಕಾರಣ ಅಂತ ಒಪ್ಪಬೇಕು. ಇದು ಪ್ರೂಫ್. ಅನ್ಯಥಾ ಅನ್ನೋದಕ್ಕೆ ಅರ್ಥ ಸ್ವಾತಂತ್ರ್ಯಸ್ಯ ಶಬ್ದ ಪ್ರವೃತ್ತಿ ಕಾರಣತ್ವಾಭಾವೇ ರಾಜ್ಞಿ ಜಯಃ ಜಯ ನಿಮಿತ್ತಕಃ. ಜಯ ಅನ್ನೋದಕ್ಕೆ ಜಯದ ನಿಮಿತ್ತದಿಂದ ಜಯೀ ಶಬ್ದ ಕುತಃ ಅಂದರೆ ಕಥಂ ಸ್ವಧಾಮ ಉಪವಿಷ್ಟೇ. ಏನರ್ಥ? ತನ್ನ ಧಾಮ ಅಂದರೆ ಮನೆ. ಅವರ ಮನೆಯಲ್ಲಿ ಕೂತಿದ್ದಾಳೆ. ಅವನ ರಣರಂಗಕ್ಕೆ ಹೋಗಲೇ ಇಲ್ಲ. ಸ್ವಧಾಮ ಉಪವಿಷ್ಟೇ ರಾಜ್ಞಿ ಜಯ ಕುತಃ ಅಂದ್ರೇನು? ಜಯಿ ಅನ್ನೋ ಶಬ್ದದ ಪ್ರಯೋಗ ಹೇಗೆ? ನ ಕುತೋಪಿ ಯತಃ, ಯಾವ ಕಾರಣದಿಂದ ಅವನಿಗೆ ಜಯವೂ ಇಲ್ಲ, ಆದರೂ ಜಯದ ಸ್ವಾಮಿತ್ವ ಇದೆ. ಆದ್ದರಿಂದ ಜಯಿ ಶಬ್ದ ಪ್ರಯೋಗ ಅಂತ ಅರ್ಥ. ಜಯಸ್ಯ ರಾಜಗತತ್ವಾಭಾವಾತ್ ಸ್ವಾತಂತ್ರ್ಯಮಪಿ ಯದಿ ಶಬ್ದ ಪ್ರವೃತ್ತಿ ನಿಮಿತ್ತಂ ನ ಸ್ಯಾತ್ ತದಾ ನಿಮಿತ್ತಾಭಾವಾತ್ ರಾಜ್ಞಿ ಜಯಿ ಶಬ್ದ ಪ್ರವೃತ್ತಿ ನ ಸ್ಯಾತ್ ನ ಚೈವಂ ತಸ್ಮಾತ್
ಸ್ವಾತಂತ್ರ್ಯಮಪಿ ಕಾರಣಂ ಅಂಗೀಕರಣೀಯಂ. ಸರಿ, ಸ್ಪಷ್ಟ ಇದೆ. ಅವನಲ್ಲಿ ಜಯ ಇಲ್ಲ, ಆದರೂ ಜಯಿ ಶಬ್ದ ಪ್ರಯೋಗ ಮಾಡ್ತೇವೆ ಅಂದಮೇಲೆ ಸ್ವಾತಂತ್ರ್ಯವೂ ಕೂಡ ಶಬ್ದ ಪ್ರಯೋಗಕ್ಕೆ ನಿಮಿತ್ತ ಅನ್ನೋದನ್ನು ಒಪ್ಪಲೇಬೇಕು. ಸ್ವಾತಂತ್ರ್ಯಸ್ಯ ಮುಖ್ಯ ಕಾರಣತ್ವಂ ಉಪಪಾದಯತಿ ನಹೀತಿ. ಇನ್ನು ಎರಡನೇದ್ದು ಒಂದು ಪ್ರೂವ್ ಆಯಿತು. ಎರಡನೇದೇನು? ಇವೆರಡರಲ್ಲಿ ಸ್ವಾತಂತ್ರ್ಯವೇ ಮುಖ್ಯ, ಶಬ್ದ ಪ್ರಯೋಗ ಮಾಡಲಿಕ್ಕೆ ಮುಖ್ಯ ಕಾರಣ ತದ್ಗತತ್ವ ಅಲ್ಲ, ಮತ್ತು ಸ್ವಾತಂತ್ರ್ಯವೇ. ನೋಡಿ, ಜಯ ಯದ್ಗತ ಎಲ್ಲಿದೆ? ಜಯವು ಎಲ್ಲಿದೆ? ಅವನು ಜಯಕ್ಕೆ ಸ್ವಾಮಿ. ಸೈನಿಕರಲ್ಲಿ ಇದೆ. ಯಾರು ಯುದ್ಧದಲ್ಲಿ ಶ್ರಮಪಟ್ಟು ಹೋರಾಡಿ ಸಾಯದೆ ಉಳಿದಿದ್ದಾರೋ ಜಯ ಇರೋದು ಅವರಲ್ಲಿ. ಆಯಿತಾ? ಜಯಿ ಅನ್ನೋ ಶಬ್ದವನ್ನು ಸೋಲ್ಜರ್ಸಿಗೆ ಅಂತಿರೋ ಪ್ರಧಾನಿಗೆ ಅಂತಿರೋ? ಹಾಗಾದರೆ ಸ್ವಾತಂತ್ರ್ಯವು ಶಬ್ದ ಪ್ರಯೋಗಕ್ಕೆ ಮುಖ್ಯನೋ ತದ್ಗತತ್ವ ಮುಖ್ಯನೋ? ಸ್ವಾತಂತ್ರ್ಯನೇ ಮುಖ್ಯ, ತದ್ಗತತ್ವ ಮುಖ್ಯ ಅಲ್ಲ. ಜಯ ಆ ಸೈನಿಕರಲ್ಲಿ ಇದ್ದರೂ ಜಯಿ ಶಬ್ದಕ್ಕೆ ಅವರು ಮುಖ್ಯಾರ್ಥ ಅಲ್ಲ. ಜಯ ರಾಜನಲ್ಲಿ ಇಲ್ಲದಿದ್ದರೂ ಜಯದ ಸ್ವಾಮಿತ್ವ ಇರೋದರಿಂದ ಜಯಿ ಶಬ್ದದ ಮುಖ್ಯಾರ್ಥ ರಾಜ. ಅಲ್ಲಿಗೆ ತದ್ಗತತ್ವ ಸ್ವಾತಂತ್ರ್ಯ ಇವೆರಡಲ್ಲಿ ಮುಖ್ಯ ಯಾವುದು? ಸ್ವಾತಂತ್ರ್ಯ. ಎರಡನೇದು ಪ್ರೂವ್ ಆಯಿತು. ಅದನ್ನು ಆಚಾರ್ಯ ಹೇಳ್ತಿದ್ದಾರೆ. ನಹಿ ಭೃತ್ಯಸ್ಯ ವಿಜಯಿ ಶಬ್ದಸ್ತಾವತ್ ಪ್ರಯುಜ್ಯತೆ ಯಾವದ್ರಾಜ್ಞನ್ಯಗತ್ವೇಪಿ ಸ್ವಾತಂತ್ರ್ಯಾಭಾಸಮಾತ್ರತಃ. ನಹಿ ಭೃತ್ಯಸ್ಯ ವಿಜಯಿ ಶಬ್ದ, ಆ ಸೈನಿಕನಿಗೆ ಸೇವಕನಿಗೆ ವಿಜಯ ಶಬ್ದ ನಹಿ ಪ್ರಯುಜ್ಯತೆ. ಯಾವತ್ ನಹಿ ಪ್ರಯುಜ್ಯತೆ ಅಂತ ಹೇಳಬೇಡಿ. ಅವರ ಮನೆಯವರೆಲ್ಲ ಗೆದ್ರಿ ಗೆದ್ರಿ ಅಂತ ಅವನಿಗೆ ಹಾರ ಹಾಕಿ ಕುಂಕುಮ ಇಟ್ಟು ಸ್ವಾಗತ ಮಾಡಬಹುದು. ರಾಜನಲ್ಲಿ ಎಷ್ಟು ಪ್ರಯೋಗ ಮಾಡ್ತೇವೆ ಊರವರೆಲ್ಲ, ಅಷ್ಟು ಸೈನಿಕರಲ್ಲಿ ಪ್ರಯೋಗ ಮಾಡಲ್ಲ. ಒಬ್ಬರಿಬ್ಬರು ಮಾಡಬಹುದು ಅಷ್ಟೇ. ಅಲ್ಲಿಗೆ ಬಹುಲ ಪ್ರಯೋಗ ಜಯಿ ಶಬ್ದದ್ದು ರಾಜನಲ್ಲಿ ಹೊರತು ಭೃತ್ಯನಲ್ಲ. ಯಾವತ್ತಂದರೆ ಎಷ್ಟು ಅಂತ ಅರ್ಥ. ಜಯಿ ಶಬ್ದವನ್ನು ಎಷ್ಟು ರಾಜನಲ್ಲಿ ಪ್ರಯೋಗ ಮಾಡ್ತೇವೋ ಅಷ್ಟು ಭೃತ್ಯನಲ್ಲಿ ಪ್ರಯೋಗ ಮಾಡಲ್ಲ. ಇದರಿಂದ ಏನು ತಿಳಿಯುತ್ತದೆ ಅಂದರೆ ಸ್ವಾತಂತ್ರ್ಯವೇ ಶಬ್ದದ ಪ್ರಯೋಗಕ್ಕೆ ಮುಖ್ಯ ನಿಮಿತ್ತ, ತದ್ಗತತ್ವ ಎಂಬುದು ಅಮುಖ್ಯ ನಿಮಿತ್ತ ಅಂತ. ನೋಡಿ, ಇಲ್ಲಿಯೂ ಕೂಡ ಸಿದ್ಧಾಂತ ಬಿಡಲಿಲ್ಲ ಆಚಾರ್ಯರು. ಜಯದ ಸ್ವಾತಂತ್ರ್ಯ ಯಾರಿಗಿದೆ ಹೇಳಿ? ಯಾರಿಗೆ? ಸ್ವತಂತ್ರೋ ಭಗವಾನ್ ವಿಷ್ಣು. ರಾಜನಿಗೆ ಜಯ ಕೊಡಿಸಿದವ ದೇವರು. ನಿಮಗೆ ತಲವಕಾರ ಉಪನಿಷತ್ತು ಗೊತ್ತಿದೆ. ದೇವತೆಗಳೆಲ್ಲ ದೈತ್ಯರ ವಿರುದ್ಧ ಜಯ ಗಳಿಸಿದರು. ಅಸ್ಮಾಕಮೇವಾಯಂ ವಿಜಯ, ಅಸ್ಮಾಕಮೇವಾಯಂ ವಿಜಯ ಅಹಂಕಾರ ಪಟ್ಕೊಂಡ್ರು. ದೇವರು ಯಕ್ಷರೂಪದಿಂದ ಪ್ರಾದುರ್ಭವಿಸಿ ಅವರಿಗೆಲ್ಲ ಬುದ್ಧಿ ಕಲಿಸಿದ. ನೀವು ಗೆದ್ದಿದ್ದಲ್ಲ, ನಾನು ಗೆಲ್ಲಿಸಿದ್ದು ಅಂತ. ಯಾಕೆ? ಅವರ ಒಳಗಡೆ ಇದ್ದು ಅವರಿಗೆ ಶಕ್ತಿಯನ್ನು ಕೊಟ್ಟು ಶತ್ರುಗಳನ್ನು ಸಾಯುವಂತೆ ಮಾಡಿದವನು ಒಳಗಿದ್ದ ಪ್ರೇರಕ ಶಕ್ತಿ. ಈ ಬಲ್ಬು ಫ್ಯಾನ್ಗಳೆಲ್ಲ ನಾವೇ ನಿಮಗೆ ಗಾಳಿ ಹಾಕಿದ್ದು ಬೆಳಕು ಕೊಟ್ಟಿದ್ದು ಅಂದರೆ ಕೇಳ್ತೀರಾ? ಕರೆಂಟ್ ಹೋಗಲಿ ಹಾಗೆ. ಆದ್ದರಿಂದ ಆಚಾರ್ಯರಂದರು, ರಾಜನಿಗೆ ಜಯದ ಸ್ವಾತಂತ್ರ್ಯ ಅಂದರೆ ನಿಜವಾಗಿ ಸ್ವಾತಂತ್ರ್ಯ ಯಾರಿಗೆ? ಇವನಿಗೆ ಸ್ವಾತಂತ್ರ್ಯ ಆಭಾಸ. ಆಭಾಸ ಅಂದರೆ ಏನೋ ಒಂದು ಸಣ್ಣ ಪುಟ್ಟ ಸ್ವಾತಂತ್ರ್ಯ ಇದೆ ಅಷ್ಟೇ. ಅದನ್ನು ಹೇಳಿದರು. ಸ್ವಾತಂತ್ರ್ಯಾಭಾಸ ಮಾತ್ರತಃ. ರಾಜನಲ್ಲಿ ಜಯದ ಅಲ್ಪ ಸ್ವಾತಂತ್ರ್ಯ ಇದೆ, ಅಷ್ಟಕ್ಕೇ ಜಯಿ ಶಬ್ದವನ್ನು ರಾಜನಲ್ಲಿ ಪ್ರಯೋಗ ಮಾಡ್ತೀರಿ. ಜಯದ ಪೂರ್ಣ ಸ್ವಾತಂತ್ರ್ಯ ಎಲ್ಲಿದೆ?
ದೇವರಲ್ಲಿ ಅವನಲ್ಲಿ ಜೈ ಅನ್ನಬೇಕೋ ಬೇಡೋ? ಯಾರು ಅನ್ನಲ್ಲ. ನಮ್ಮ ಮನೆಯಲ್ಲಿ ಕೊನೆಗಂತೂ ಕ್ಷೇಮವಾಗಿ ಫಂಕ್ಷನ್ ಮುಗಿಸಿದನಪ್ಪ ನಾವನ್ನೋದು. ಮುಗಿಸಿದ್ಯಾರು? ಅವನು. ಅದನ್ನ ನಮ್ಮ ಸಾಧಾರಣ ಸ್ವಾತಂತ್ರ್ಯ ಇರುವ ನಮಗೆ ಡೌಟ್ ಇದೆ, ನಾವು ಮುಗಿಸ್ತೇನೋ ಇಲ್ವೋ ಅಂತ. ಅವನಿಗಿಲ್ಲ, ಡೆಫಿನೆಟ್ ಇವರು ಮುಗಿಸ್ತಾರೆ ಅಂತ. ಹರಿದಾಸ್ ಭಟ್ರು ಸುಧಾಭಾಟ ಮುಗಿಸ್ತಾರೆ ಅಂತ ಅವನು ಡೆಫಿನೆಟ್. ಅಲ್ಲಿಗೆ ಅವನು ಮುಖ್ಯ ಸ್ವಾತಂತ್ರ್ಯ ಅವನಿಗೆ ಪ್ರಯೋಗ ಮಾಡಬೇಕು. ಸ್ವಾತಂತ್ರ್ಯ ಆಭಾಸ ಇದ್ದರೂ ರಾಜನಿಗೆ ಮಾಡ್ತೀರಿ ಅಂದಮೇಲೆ ಸ್ವಾತಂತ್ರ್ಯ ಅನ್ನೋದು ಮುಖ್ಯ. ಹಿ ಶಬ್ದಃ ಯಸ್ಮಾದಿತ್ಯರ್ಥೇ ತಾವತ್ ಯಾವತ್ ಇತಿ ಕ್ರಿಯಾವಿಶೇಷಣೇ ಜಯಸ್ಯ ಅನ್ಯಗತ್ವೇಪಿ. ಅದಕ್ಕರ್ಥ ಅನ್ಯಗ ಅಂದರೆ ಬೇರೆಯವರಲ್ಲಿದೆ, ಅಂದರೆ ಯಾರಲ್ಲಿ? ಭೃತ್ಯಗತತ್ವೇಪಿ ತಂ ಜಯಂ ಪ್ರತಿ ಸ್ವಾತಂತ್ರ್ಯಾಭಾಸಮಾತ್ರೇಣ ರಾಜ್ಞಿ ವಿಜಯಶಬ್ದಃ ಯಾವತ್ ಪ್ರಯುಜ್ಯತೆ. ಅಂದರೆ ಎಷ್ಟು ಬಹಳವಾಗಿ ಪ್ರಯೋಗ ಮಾಡ್ತೇವೋ ಅಂತ ಅರ್ಥ. ತಾವತ್ ಜಯ ಅಧಿಕರಣಸ್ಯಾಪಿ. ಯಾರೋ ಭೃತ್ಯಸ್ಯ ಸಂಬಂಧಿತಯ ನ ಪ್ರಯುಜ್ಯತೆ ಯಸ್ಮಾತ್ ತಸ್ಮಾತ್ ಸ್ವಾತಂತ್ರ್ಯಂ ತತ್ರ ಮುಖ್ಯಂ ಸ್ಯಾತ್ ಇತಿ ಸಂಬಂಧಃ. ಸ್ವಾತಂತ್ರ್ಯಾತ್ ಇತಿ ವಕ್ತವ್ಯೇ ಸ್ವಾತಂತ್ರ್ಯಾಭಾಸಮಾತ್ರತಃ ಇತಿ ವಚನಂ ಕಿಮುತ ಅನುಪಚರಿತ ಸ್ವಾತಂತ್ರ್ಯೇ ಪರಮಾತ್ಮನಿ ಇತಿ ಕೈಮಿತ್ಯದ್ಯೋತನಾರ್ಥಂ. ಅಲ್ಪ ಸ್ವಾತಂತ್ರ್ಯ ಇರುವ ಮಾತ್ರದಿಂದ ರಾಜನಲ್ಲಿ ಜಯಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡೋದಾದರೆ, ನಿರುಪಚರಿತ ಸ್ವಾತಂತ್ರ್ಯ ಇರುವ ಭಗವಂತನಲ್ಲಿ ಜಯಿ ಶಬ್ದ ಪ್ರಯೋಗ ಮಾಡಿದರೆ ಏನು ತಪ್ಪು? ಇದನ್ನು ತಿಳಿಸೋಕ್ಕಾಗಿ ಆಚಾರ್ಯರು ಆಭಾಸ ಮಾತ್ರತಃ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಭೃತ್ಯ ಅಜ್ಞಾನ ನಿಮಿತ್ತಂ ರಾಜ್ಞಿ ಪ್ರಯೋಗ ಪ್ರಾಚುರ್ಯಂ ಇತಿ ಚೇನ್ನ ಭೃತ್ಯಜ್ಞಾನೇಪಿ ತದುಪಲಂಭಾತ್. ಮಧ್ಯೆ ಒಂದು ಚಿಕ್ಕ ಪ್ರಶ್ನೆ ತಗೊಂಡು ಉತ್ತರ ಕೊಡ್ತಿದ್ದಾರೆ ಟೀಕಾಕೃತ್ಪಾದರು. ಅಲ್ಲ, ರಾಜ ರಣರಂಗಕ್ಕೆ ಹೋಗಲಿಲ್ಲ ಅಂತ ಗೊತ್ತಿಲ್ಲ, ಅವನು ರಣರಂಗದಲ್ಲೇ ಇದ್ದ, ಅವನೇ ಹೋರಾಡಿ ಗೆದ್ದ, ಭೃತ್ಯರಲ್ಲ ಅಂತ ಒಬ್ಬ ಅಜ್ಞಾನಿ ರಾಜ ಜೈ ಅಂತಾರೆ ಅಂದರೆ ಹೌದಾ? ಪುಟಿನ್ ರಣರಂಗಕ್ಕೆ ಹೋಗಿದ್ದ ಅಂದ್ಕೊಂಡಿದ್ದೀರಾ ನೀವು ಯಾರಾದರೂ? ಹೋಗಿಲ್ಲ, ಅವರೂರಲ್ಲೇ ಅವನು ಕ್ಷೇಮವಾಗಿದ್ದಾನೆ, ಅವನ ಪರಿವಾರದ ಜೊತೆ ಆಡ್ಕೊಂಡಿದ್ದಾನೆ, ಅವನು ಆರಾಮ. ಅಲ್ಲಿಗೆ ಗೊತ್ತಿಲ್ಲದವರು ಪ್ರಯೋಗ ಮಾಡುವುದು ಅಂತ ಹೇಳಬೇಡ್ರಿ. ಗೊತ್ತಿದ್ದವರು ಕೂಡ, ರಾಜ ರಣರಂಗಕ್ಕೆ ಹೋಗಲಿಲ್ಲ, ಅವನ ಮನೆಯಲ್ಲಿದ್ದಾನೆ ಅಂತ ಗೊತ್ತಿದ್ದವರೂ ಕೂಡ ಗೆದ್ರೆ ರಾಜ ಜಯಿ, ಭದ್ರಸೇನ ಜಿತಃ, ಭದ್ರಸೇನನು ಗೆದ್ದಿದ್ದಾನೆ ಅಂತಾರೆ. ಆದ್ದರಿಂದ ಅಜ್ಞಾನದಿಂದ ಪ್ರಯೋಗ ಮಾಡೋದಲ್ಲ. ಲೋಕ ವ್ಯವಹಾರ, ಲೋಕದಲ್ಲೂ ಸ್ವಾತಂತ್ರ್ಯ ನಿಮಿತ್ತವಾಗಿ ಮುಖ್ಯ ಪ್ರಯೋಗ ಇದೆ ಅಂತ ತೋರಿಸಿದ್ದಾರೆ. ಕಮಾಂಡರ್ ಆದ್ದರಿಂದ, ಕಮಾಂಡರ್ ಅಂದರೆ ಒಂದನ್ನು ಸ್ವಾತಂತ್ರ್ಯ ಅಂತ ಕರಿತೇವೆ ನಾವು. ನಾನು ಪ್ರಯೋಗ ಪ್ರಾಚುರ್ಯಂ ನ ಮುಖ್ಯತಾ ಹೇತು ಅಜ್ಞಾತ ಮುಖ್ಯ ಲಾಕ್ಷಣಿಕಾದಿ ಪ್ರಯೋಗೇಶ್ವಪಿ
ದರ್ಶನಾತ್ ಇತಿ ಚೇತ್ ಸತ್ಯಂ ಪ್ರಯೋಗ ಪ್ರಾಚುರ್ಯಾತ್ ತದ್ಗತತ್ವಮೇವ ಮುಖ್ಯಂ ಸ್ವಾತಂತ್ರ್ಯಂತು ತತ್ ಅಪ್ರಾಚುರ್ಯಾತ್ ಅಮುಖ್ಯಂ ಇತಿ ಪರೇಣ ಪರ್ಯನುಯುಕ್ತೆ ಅಸಿದ್ಧಿಃ ಅನೇನ ಅಭಿಧೀಯತೆ ನ ತು ಪ್ರಯೋಗ ಪ್ರಾಚುರ್ಯೇಣ ಮುಖ್ಯತಾ ಸಾಧ್ಯತೆ ಯೇನ ವ್ಯಭಿಚಾರಚೋದನಾ ಸಂಗತಾ ಸ್ಯಾತ್. ಒಂದು ಶಾಸ್ತ್ರೀಯವಾದ ಸೂಕ್ಷ್ಮ ವಿಷಯ ಇದು. ನೀವಿವಾಗ ಸ್ವಾತಂತ್ರ್ಯವೇ ಶಬ್ದ ಪ್ರಯೋಗಕ್ಕೆ ಮುಖ್ಯ ಕಾರಣ ಅನ್ನೋದಕ್ಕೆ ರಾಜನಲ್ಲಿ ಜಯಿ ಅನ್ನೋ ಶಬ್ದವನ್ನು ಬಹಳಷ್ಟು ಜನ ಪ್ರಯೋಗ ಮಾಡ್ತಾರೆ. ಬಹಳಷ್ಟು ಜನ ಪ್ರಯೋಗ ಮಾಡಿದ ಕೂಡಲೇ ಮುಖ್ಯ ಆಗಲ್ಲ. ಹಾಗೆಂದರೆ ಬಹಳಷ್ಟು ಜನಕ್ಕೆ ತಿಳುವಳಿಕೆನೇ ಇಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅಲ್ಲಿ ಟೀಕಾಕೃತ್ಪಾದರು ಕೊಟ್ಟಿಲ್ಲ, ಬರೀ ಅದರ ಇದನ್ನು ಕೊಟ್ಟಿದ್ರು. ಮುಖ್ಯ ಅರ್ಥದ ಜ್ಞಾನವೇ ಇಲ್ಲ ನಮಗೆ. ನಾವು ಅಮುಖ್ಯ ಅರ್ಥದಲ್ಲೇ ಪ್ರಯೋಗ ಮಾಡ್ಕೋ ಬಂದಿದ್ದೇವೆ. ನೋಡಿ, ಉದಾಹರಣೆಗೆ ತೈಲ ಅನ್ನೋ ಶಬ್ದ ಇದೆ. ಅದರ ಅರ್ಥ ಏನು? ಎಳ್ಳೆಣ್ಣೆ. ತಿಲ ಅಂದರೆ ಎಳ್ಳು, ತೈಲ ಅಂದರೆ ಎಳ್ಳೆಣ್ಣೆ. ನಾವು ತೈಲ ಶಬ್ದವನ್ನು ಎಲ್ಲಿ ಪ್ರಯೋಗ ಮಾಡ್ತೇವೆ ಹೇಳಿ ಎಲ್ಲರೂ? ಭೃಂಗಾಮಲಕ ತೈಲ. ಅದು ಎಳ್ಳೆಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ, ಸರ್ಸು ತೇಲಾಗಲಿ, ಎಲ್ಲ ತೈಲನೇ. ಸರ್ಸು ತೇಲ್ ನೋಡ್ರಿ. ಅಲ್ಲಿಗೆ ಮುಖ್ಯಾರ್ಥ ತಿಳಿಯದೆ ಅನೇಕ ಜನ ತೈಲ ಶಬ್ದವನ್ನು ಎಲ್ಲ ಎಣ್ಣೆಗಳಲ್ಲೂ ಪ್ರಯೋಗ ಮಾಡ್ತಾರೆ. ಮುಖ್ಯನ ಅದು? ಪ್ರಯೋಗ ಮಾಡಿದ್ರು ಅಂದ ಕೂಡಲೇ ಮುಖ್ಯ ಆಗ್ತದ? ಹಾಗೆ ಪ್ರಯೋಗ ಪ್ರಾಚುರ್ಯ ಇದೆ, ಸ್ವಾತಂತ್ರ್ಯವು ಮುಖ್ಯ ಅಂತ ನೀವು ಹೇಳಿದರೆ ಇಲ್ಲಿ ತೊಂದರೆ ಬಂತಲ್ಲ ಅಂತ ಪ್ರಶ್ನೆ. ಟೀಕಾಕೃತ್ಪಾದರು ಹೇಳ್ತಾರೆ, ಆಚಾರ್ಯರು ಮುಖ್ಯ ಅನ್ನೋದಕ್ಕೆ ಇದನ್ನು ಕಾರಣ ಅಂತ ಹೇಳಲಿಲ್ಲ. ಪ್ರಯೋಗ ಪ್ರಾಚುರ್ಯ ಇದೆ ಆದ್ದರಿಂದ ಮುಖ್ಯ ಅನ್ನಲಿಲ್ಲ. ಪೂರ್ವಪಕ್ಷಿ ಏನು ಮಾಡಿದ ಅಂದರೆ, ಸ್ವಾತಂತ್ರ್ಯ ತದ್ಗತತ್ವದಲ್ಲಿ ತದ್ಗತತ್ವವೇ ಮುಖ್ಯ ಅಂದಾಗ, ಅಲ್ಲಪ್ಪ ಸ್ವಾತಂತ್ರ್ಯವೂ ಮುಖ್ಯ. ಎಲ್ಲಿ ಪ್ರಯೋಗ ಪ್ರಾಚುರ್ಯ ಜಯಿ ಶಬ್ದದ್ದು ಎಲ್ಲಿದೆ ಹೇಳಿ? ರಾಜನಲ್ಲಿದೆ. ಆದ್ದರಿಂದ ಸ್ವಾತಂತ್ರ್ಯವು ಮುಖ್ಯ ಪ್ರವೃತ್ತಿ ನಿಮಿತ್ತ ಅಂತ ಹೇಳಬೇಕೇ ಹೊರತು ತದ್ಗತತ್ವ ಅಲ್ಲ. ಸ್ವಾತಂತ್ರ್ಯವು ಅಲ್ಲ ಅನ್ನೋದಕ್ಕೆ ಹೌದು ಅಂತ ತೋರಿಸಿದ್ರು ಇಷ್ಟೇ. ಮುಖ್ಯ ಪ್ರಯೋಗ ಇರುವಲ್ಲೆಲ್ಲ ಮುಖ್ಯ ಅರ್ಥ ಅದು ಅಂತ ಆಚಾರ್ಯರು, ಅಲ್ಲ ಪ್ರಯೋಗ ಬಾಹುಲ್ಯ ಇದ್ದಲ್ಲೆಲ್ಲ ಅದು ಮುಖ್ಯ ಅರ್ಥ ಅಂತ ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಆಚಾರ್ಯರು, ವ್ಯಾಪ್ತಿಯನ್ನು ಹೇಳಲಿಲ್ಲ. ಅಲ್ಲ ಅಂದರೆ ಹೌದು ಅಂತ ತೋರಿಸಿದ್ರು ಅಷ್ಟೇ ಹೊರತು ವ್ಯಾಪ್ತಿ ಅನುಮಾನದ ಅಭಿಪ್ರಾಯ ಆಚಾರ್ಯರಿಗೆ ಇಲ್ಲ. ಯದ್ಯಪ್ಯತ್ರ ಪ್ರಯೋಗ ಪ್ರಾಚುರ್ಯಸ್ಯ ಮುಖ್ಯ ಅಜ್ಞಾನ ನಿಮಿತ್ತತ್ವಾದಿನ ಅನ್ಯಥಾ ಸಿದ್ಧಿಃ ವ್ಯಭಿಚಾರೋ ವಾ ಶಕ್ಯತೆ ವಕ್ತುಂ ತಥಾಪಿ ಜಗದ್ವಾಚಿತ್ವಾತ್ ಇತಿ ಸೂತ್ರದಿಶಾ ಶಿಷ್ಯೈರೇವ ಜ್ಞಾತುಂ ಶಕ್ಯತೆ ಇತಿ ಅಸಿದ್ಧಿರೇವೋಕ್ತ. ಪ್ರಯೋಗ ಪ್ರಾಚುರ್ಯ ಇದ್ದ ಕೂಡಲೇ ಮುಖ್ಯ ಆಗಲ್ಲ. ಯಾಕೆಂದರೆ ತೈಲ ಶಬ್ದದ ಪ್ರಯೋಗ ಪ್ರಾಚುರ್ಯ ಎಲ್ಲ ಎಣ್ಣೆಗಳಲ್ಲೂ ಇದೆ, ಅದು ಮುಖ್ಯ ಅರ್ಥ ಆಗಲ್ಲ. ಹೀಗೆ ಉತ್ತರ ಕೊಟ್ಟು ಬಿಡ್ಬೋದಿತ್ತು ಆಚಾರ್ಯರು. ಆಯಿತಾ? ಅವನ ಪೂರ್ವಪಕ್ಷ ಏನೆಂದ? ತದ್ಗತತ್ವನೇ ಮುಖ್ಯ. ಯಾಕೆ? ತದ್ಗತತ್ವ
ವಿವಕ್ಷೆಯಿಂದಲೇ ಶಬ್ದದ ಪ್ರಯೋಗ, ದುಃಖಿ ಅನ್ನೋ ಶಬ್ದದ ಪ್ರಯೋಗದ ಪ್ರಾಚುರ್ಯ ತದ್ಗತತ್ವ ಪ್ರಯುಕ್ತವಾಗಿ ಇದೆ ಅಂತವನೇ ಹೇಳಿದಾಗ ಪ್ರಯೋಗ ಪ್ರಾಚುರ್ಯ ಇದ್ದ ಕೂಡಲೇ ಮುಖ್ಯ ಆಗಲ್ಲ ಅಂತ ಅದಕ್ಕೊಂದು ವ್ಯಭಿಚಾರ. ನೋಡಿ, ಉದಾಹರಣೆಗೆ ಇಂಥ ಶಬ್ದವು ಬಹಳ ಪ್ರಯೋಗ ಇದೆ, ಮುಖ್ಯ ಅಲ್ಲ ಅಂತ ಆಚಾರ ಸುಲಭವಾಗಿ ಉತ್ತರ ಕೊಡ್ಬೋದಿತ್ತು. ಆದರೆ ಅದನ್ನು ಕೊಡೋದು ಬಿಟ್ಟು ಇಲ್ಲ, ಪ್ರಯೋಗ ಪ್ರಾಚುರ್ಯವೂ ಸ್ವಾತಂತ್ರ್ಯದಲ್ಲಿ ಇದೆ ಅಂತ ಅವನು ಪ್ರಯೋಗ ಪ್ರಾಚುರ್ಯ ತದ್ಗತತ್ವದಲ್ಲಿದೆ ಅಂತಂದರೆ ಅದಕ್ಕೆ ವಿರುದ್ಧವಾಗಿ ಆಚಾರ್ಯ ಏನಂದರು, ಪ್ರಯೋಗ ಪ್ರಾಚುರ್ಯ ಸ್ವಾತಂತ್ರ್ಯದಲ್ಲೂ ಇದೆ ಜಯಿ ಶಬ್ದ. ಈ ಮೆಥಡ್ ಯಾಕೆ ಅನುಸರಣೆ ಮಾಡಿದರು? ಇದರಲ್ಲಿ ನಮಗೆ ಪ್ರಯೋಗ ಪ್ರಾಚುರ್ಯ ಇದ್ದ ಕೂಡಲೇ ಮುಖ್ಯ ಆಗುತ್ತಾ ಅಂತ ಅನ್ನೋ ಪ್ರಶ್ನೆ ಬರ್ತದೆ ನಮಗೆ. ಈ ಮೆಥಡನ್ನು ಅನುಸರಿಸೋ ಬದಲು ಪ್ರಯೋಗ ಪ್ರಾಚುರ್ಯ ಇದ್ದ ಕೂಡಲೇ ಮುಖ್ಯ ಅಂತನ್ನೋ ಕೂಡ್ದು ಅಂತಲೇ ಡೈರೆಕ್ಟಾಗಿ ಅವನನ್ನು ಅಟ್ಯಾಕ್ ಮಾಡ್ಬೋದಿತ್ತು. ಆಚಾರ್ಯ ಇನ್ನೊಂದು ಮಾರ್ಗ ಯಾಕೆ ಹಿಡಿದರು ಅಂದರೆ, ಈ ಮಾರ್ಗ ಸುಲಭ. ಯಾಕೆಂದರೆ ಜಗದ್ವಾಚಿತ್ವಾತ್ ಅಂತ ಮುಂದೆ ಇಲ್ಲೇ ಒಂದು ಸೂತ್ರ ಇದೆ, ಆಯಿತಾ? ಅಲ್ಲಿ ಈ ಯುಕ್ತಿಯನ್ನು ಹೇಳ್ತಾರೆ, ಅದನ್ನು ಶಿಷ್ಯರು ಊಹಿಸಿಕೊಳ್ಳಿ ಸೂತ್ರಕಾರರು ಹೇಳಿದ್ದನ್ನು. ಆದ್ದರಿಂದ ಸೂತ್ರಕಾರರು ಹೇಳದ ಅವರಿಗೆ ವಿವಕ್ಷಿತವಾದ ಇನ್ನೊಂದು ಮಾರ್ಗದಿಂದ ಅದನ್ನು ಖಂಡನೆ ಮಾಡಿದ್ದಾರೆ. ಕುತಸ್ತರಿಷಿ ಮುಖ್ಯತಾ ಸಿದ್ಧಿ ಇತಿ ಚೇತ್. ಹಾಗಾದರೆ ಪ್ರಯೋಗ ಪ್ರಾಚುರ್ಯ ಜಯಿ ಶಬ್ದದ್ದು ಸ್ವತಂತ್ರನಾದ ವ್ಯಕ್ತಿಯಲ್ಲಿ ಇದೆ ಅನ್ನೋ ಕಾರಣದಿಂದ ಅಷ್ಟೇ ಅದು ಮುಖ್ಯ ಅಂತ ಆಗಲ್ಲ. ಪ್ರಯೋಗ ಪ್ರಾಚುರ್ಯ ಅಜ್ಞಾನಿಗಳದ್ದು ಇದೆ, ಮುಖ್ಯ ಅಂತ ಆಗಲ್ಲ ಅಂತ ಟೀಕಾಕೃತ್ಪಾದರೆ ಹೇಳಿದರು. ಹಾಗಾದರೆ ಸ್ವಾತಂತ್ರ್ಯವು ಮುಖ್ಯ ಅನ್ನೋದಕ್ಕೆ ಪ್ರಯೋಗ ಪ್ರಾಚುರ್ಯ ಕಾರಣ ಅಲ್ಲ. ಜಯಿ ಶಬ್ದದ ಪ್ರಯೋಗ ಪ್ರಾಚುರ್ಯ ಇದ್ದ ಕೂಡಲೇ ಅದು ಮುಖ್ಯ ಆಗಲ್ಲ. ಹಾಗಾದರೆ ಸ್ವಾತಂತ್ರ್ಯವು ಮುಖ್ಯ ಅನ್ನೋದಕ್ಕೆ ಕಾರಣ ಏನು ಹೇಳಿ? ಟೀಕಾಚಾರ್ಯ ಹೇಳ್ತಾರೆ, ಉಚ್ಯತೆ ತದಸ್ಯ ಅಸ್ತಿ ಇತಿ ದುಃಖ್ಯಾದಿ ಶಬ್ದ ಪ್ರವೃತ್ತಿ ನಿಮಿತ್ತಂ ಉಕ್ತಂ ಯಚ್ಚ ಯದಧೀನ ಸತ್ತ ಪ್ರತೀತಿ ಪ್ರವೃತ್ತಿಕಂ ತತ್ತಸ್ಯ ಮುಖ್ಯತೋ ಭವತಿ ಯಥೇಷ್ಟ ವಿನಿಯೋಗ ಯೋಗ್ಯತ್ವಾತ್ ನತು ಯತ್ರ ಯಸ್ಸಂಬದ್ಧಂ ತಸ್ಯ ತನ್ಮುಖ್ಯತಃ ಯಥೇಷ್ಟ ವಿನಿಯೋಗ ಅಯೋಗ್ಯತ್ವಾತ್ ನಹಿ ಜೀವೇನ ದುಃಖಾದಿಕಂ ಹಾತುಂ ಉಪಾದಾತುಂ ವಾ ಶಕ್ಯತೆ ಅತಃ ಸ್ವಾತಂತ್ರ್ಯಮೇವ ಮುಖ್ಯಂ ಇತಿ. ಟೀಕಾಚಾರ್ಯ ಹೇಳ್ತಾರೆ, ಶಬ್ದ ಪ್ರಯೋಗಕ್ಕೆ ವ್ಯಾಕರಣದಲ್ಲಿ ಒಂದು ಕಾರಣ ಹೇಳಿದ್ದಾರೆ. ಆ ಶಬ್ದಕ್ಕೆ ಏನು ಪ್ರವೃತ್ತಿ ನಿಮಿತ್ತ ಇದೆಯೋ, ಅಂದರೆ ದುಃಖಿ ಅನ್ನೋ ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತ ಯಾವುದು? ದುಃಖ. ಅದರ ಸಂಬಂಧ ಇದ್ದಲ್ಲಿ ಅದನ್ನು ಪ್ರಯೋಗ ಮಾಡ್ರಿ ಅಂತ. ಅದರ ಸಂಬಂಧ ಎರಡು. ಒಂದು ಸಮವಾಯ ನಮ್ಮಲ್ಲಿದೆ, ಇನ್ನೊಂದು ಸ್ವಾತಂತ್ರ್ಯ ದೇವರಲ್ಲಿದೆ. ಇವೆರಡರಲ್ಲಿ ಯಾವುದು ಮುಖ್ಯ ಅಂತ ನೋಡ್ರಿ. ದುಃಖದ ಸ್ವಾತಂತ್ರ್ಯ ಅಂದರೆ ಏನು? ಸ್ವಾತಂತ್ರ್ಯ ಅನ್ನೋದ್ರೆ ಅದರ ಸತ್ತ ಪ್ರತೀತಿ ಪ್ರವೃತ್ತಿ ಯಾರ ಅಧೀನವೋ ಅವನು ಸ್ವತಂತ್ರ ಅಂತ ಕರಿತೀವಿ. ಅಂದರೆ ಈ ಪುಸ್ತಕ ಇರಬೇಕಾದ್ರೆ, ತಿಳಿಬೇಕಾದ್ರೆ, ಮತ್ತೆ ಇದನ್ನು ಹೀಗೆ ಆ ಕಡೆ ಈ ಕಡೆ ಒಯ್ಯಬೇಕಾದ್ರೆ ನನಗೆ ಇದರ ಸ್ವಾತಂತ್ರ್ಯ ಇದೆ. ಸತ್ತ ಪ್ರತೀತಿ ಪ್ರವೃತ್ತಿ ಯಾರ ಅಧೀನನೋ ಅವನು ಸ್ವತಂತ್ರ. ಇದನ್ನು ನಾನು ಇಲ್ಲಿಟ್ಟು ಹೋಗ್ಬೋದು, ತಗೊಂಡು ಹೋಗ್ಬೋದು, ಹರಿದು ಹಾಕ್ಬೋದು, ಬೆಂಕಿಗೆ ಹಾಕ್ಬೋದು ನಾನು. ಆದರೆ ಇದನ್ನು ನೀವು ಎತ್ತಿ ಬೆಂಕಿಗೆ ಹಾಕಿದ್ರೆ ನಾನು ಬೈತೇನೆ. ನಿಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ. ದುಃಖದ ಸ್ವಾತಂತ್ರ್ಯ ಯಾರಲ್ಲಿದೆ ಹೇಳಿ?
ನಮ್ಮಲ್ಲಿ ಇದೆಯಾ? ನಮಗೆ ದುಃಖ ಬೇಕು ಅಂತ ಯಾರಿಗಾದರೂ ಬಯಕೆ ಇದೆಯಾ? ಇಲ್ಲಲ್ಲ. ಆದರೂ ಬರುತ್ತಲ್ಲ. ಹಾಗಾದರೆ ದುಃಖದ ಸ್ವಾತಂತ್ರ್ಯ ನಮಗಿದೆಯಾ? ಇಲ್ಲ. ಬೇಕಾದಾಗ ದುಃಖವನ್ನು ತಂದು ಕೊಡೋದು, ಬೇಡಾದಾಗ ದುಃಖವನ್ನು ಬಿಡೋದು ನಮ್ಮ ಕೈಯಲ್ಲಿ ಇಲ್ಲ. ಆದರೆ ದೇವರ ಕೈಯಲ್ಲಿ ಬೇಕಾದಾಗ ಇವನಿಗೆ ದುಃಖ ಕೊಡ್ತಾನೆ, ಬೇಡ ಅಂತ ಅನಿಸಿದ್ದೆ ದುಃಖವನ್ನು ವಾಪಸ್ ಪಡ್ಕೋತಾನೆ. ಅಲ್ಲಿಗೆ ಆ ಶಬ್ದದ ಪ್ರಯೋಗಕ್ಕೆ ಯಾವುದು ನಿಮಿತ್ತವೋ ಅದರ ಪೂರ್ಣ ಸ್ವಾಧೀನತೆ ಯಾರಲ್ಲಿದೆ? ಅಂದಮೇಲೆ ದುಃಖಿ ಅಂತ ದುಃಖದ ಸ್ವಾತಂತ್ರ್ಯವನ್ನು ಪಡೆದವನಲ್ಲಿ ಹೇಳಬೇಕೋ, ದುಃಖ ಇರುವವನಲ್ಲಿ ಹೇಳಬೇಕೋ ಹೇಳಿ? ದುಃಖ ಇರುವವನಿಗೆ ಅದರ ಬಗ್ಗೆ ಹಿಡಿತವೇ ಇಲ್ಲ. ಅವನು ದುಃಖ ಇರುವವನು ಅಷ್ಟೇ. ದುಃಖ ಕೊಡುವವನು ದುಃಖದ ಮೇಲೆ ಹಿಡಿತ ಇದೆ ಅವನಿಗೆ. ಅಲ್ಲಿಗೆ ಆ ದುಃಖಿಯನ್ನು ಶಬ್ದದ ಮುಖ್ಯ ಪ್ರಯೋಗ ದುಃಖದ ಮೇಲೆ ಹಿಡಿತ ಯಾರಿಗಿದೆಯೋ ಅವನಿಗೆ ಸಲ್ಲಬೇಕು ಹೊರತು ದುಃಖದ ಮೇಲೆ ಸ್ವಾತಂತ್ರ್ಯ ಇಲ್ಲದ ಅನಿವಾರ್ಯವಾಗಿ ದುಃಖವನ್ನು ಬಂದಿದ್ದನ್ನು ಅನುಭವಿಸ್ತಾ ಇರುವ ಹೆಲ್ಪ್ಲೆಸ್ ಆಗಿ ಅವನಿಗೆ ದುಃಖಿ ಅಂತ ಶಬ್ದ ಪ್ರಯೋಗ ಮಾಡೋದು ಅದು ಸೆಕೆಂಡ್ರಿ ಮೀನಿಂಗ್, ಅಮುಖ್ಯ. ಅದು ಮುಖ್ಯ. ಇವಾಗ ನಾವು ಮತ್ತೊಬ್ಬರ ಮನೆಯಿಂದ ನಮ್ಮನೆ ಮಿಕ್ಸಿ ಕೆಟ್ಟೋಗಿದೆ, ಅವರ ಮನೆಯಿಂದ ತಂದು ನಾವು ಸಿಕ್ಕಾಬಟ್ಟೆ ಉಪಯೋಗಿಸ್ತೀವ ನಾವು? ಇಲ್ಲ. ಯಾಕೆ? ನಮ್ದಲ್ರೋ ಅದು ಅವ್ರದ್ದು ಅಂತ. ಆದರೆ ಮಿಕ್ಸಿಯ ಓನರ್ಶಿಪ್ ಅವನಿಗಿರೋದು. ಅಲ್ಲಿಗೆ ಮಿಕ್ಸಿ ವಾನ್ ಅವನು, ನಾವಲ್ಲ. ಸ್ವಾತಂತ್ರ್ಯ ಇರೋದು ಅವನಿಗೆ, ಆದ್ದರಿಂದ ನಮಗಲ್ಲ. ಹಾಗೆ ದುಃಖ ಅವನಿಂದ ಬಂದಿದೆ, ಇದು ಅದರ ಸ್ವಾತಂತ್ರ್ಯ ಅವನಿಗಿದೆ. ಅದನ್ನು ದುಃಖಿ ಅಂತ ಅವನನ್ನು ಕರಿಬೇಕು ಹೊರತು ನಮ್ಮನ್ನಲ್ಲ. ಇದು ಹೊಸ ಒಂದು ಚಿಂತನೆ, ಇದು ಮಾಧ್ಯಮದ ಚಿಂತನೆ. ಅಥವಾ ಅಭಿಧಾನ ವೃತ್ತಾವೇವ ಸ್ವಾತಂತ್ರ್ಯ ತದ್ಗತತ್ವಯೋಃ ನಿರ್ಧಾರಣಾಯಾಂ ಸ್ವಾತಂತ್ರ್ಯಂ ಮುಖ್ಯಂ ಇತಿ ಪ್ರತಿಜ್ಞಾತಂ ತತ್ರ ಪ್ರಯೋಗ ಪ್ರಾಚುರ್ಯಸ್ಯ ಹೇತುತ್ವಾಭಿಧಾನೇ ನ ಕಶ್ಚಿದ್ ದೋಷಃ ಪ್ರಕರಣವಶಾದೇವ ವ್ಯಭಿಚಾರ ಪರಿಹಾರಾತ್. ಅಥವಾ ಸ್ವಾತಂತ್ರ್ಯವು ಮುಖ್ಯ. ಯಾಕೆಂದರೆ ಪ್ರಯೋಗ ಪ್ರಾಚುರ್ಯ ಇರೋದರಿಂದ. ಟೀಕಾಕೃತ್ಪಾದರು ಇದುವರೆಗೆ ಪ್ರಯೋಗ ಪ್ರಾಚುರ್ಯದಿಂದ ಸ್ವಾತಂತ್ರ್ಯವು ಮುಖ್ಯ ಅಂತ ಹೇಳಬಾರದು, ಅದಕ್ಕೆಲ್ಲ ವ್ಯಭಿಚಾರ ಇದೆ ಅಂತ ತೋರಿಸಿದ್ದು. ಅದು ಆಚಾರ್ಯರ ಉದ್ದೇಶವೂ ಅಲ್ಲ ಅಂದರು. ಅಥವಾ ಇವಾಗ ಅದನ್ನೇ ಒಪ್ಕೋತಾರೆ. ಬಹಳಷ್ಟು ಜನ ಪ್ರಯೋಗ ಮಾಡೋದರಿಂದ ಜೈ ಅನ್ನೋ ಶಬ್ದವನ್ನು ಸ್ವತಂತ್ರನಲ್ಲಿ ಸ್ವಾತಂತ್ರ್ಯವು ಮುಖ್ಯ ಅನ್ನೋದಕ್ಕೆ ಪ್ರಯೋಗ ಪ್ರಾಚುರ್ಯನೇ ಹೇತು ಅಲ್ಲ. ಹಾಗಾದರೆ ಮುಖ್ಯ ಅರ್ಥವನ್ನು ತಿಳಿಯದೆ ಒಬ್ಬ ಬಹಳಷ್ಟು ಜನ ತೈಲ ಶಬ್ದವನ್ನು ಪ್ರಯೋಗ ಮಾಡಿದ ಕೂಡಲೇ ಅದು ಮುಖ್ಯ ಆಗತ್ತಾ ಅಂತ ಪ್ರಶ್ನೆ ಬಂತು. ನಾವು ಹೇಳಿದ್ದು ಮುಖ್ಯ ಅಂದರೆ ಅಭಿಧಾವೃತ್ತಿಯನ್ನು ತಿಳಿದವರ ಪ್ರಯೋಗ ಪ್ರಾಚುರ್ಯ. ತೈಲ ಶಬ್ದದ ಅಭಿಧಾವೃತ್ತಿ ನಾನು ಹೇಳಿದ ಮೇಲೆ ಕೆಲವರಿಗೆ ಗೊತ್ತಾಯಿತು, ನಿಮಗೆ ಇಲ್ಲದ್ರೆ ಗೊತ್ತಿಲ್ಲ. ತಿಳಿದು ಪ್ರಯೋಗ ಮಾಡಿದರೆ ಅದು ಮುಖ್ಯ ಪ್ರಯೋಗ ಪ್ರಾಚುರ್ಯ, ಅದು ಮುಖ್ಯತ್ವಕ್ಕೆ ಹೇತು. ಅಭಿಧಾವೃತ್ತಿಯನ್ನು ವಾಚ್ಯಾರ್ಥವನ್ನು ತಿಳಿಯದೆ ತಪ್ಪಾಗಿ ಪ್ರಯೋಗ ಪ್ರಾಚುರ್ಯ ಇದ್ದ ಕೂಡಲೇ ಅದನ್ನೇನು ಮಾಡಲ್ಲ ನಾವು, ಮುಖ್ಯ ಅಂತನ್ನಲ್ಲ. ಬ್ರಾಹ್ಮಣ ಶಬ್ದದ ಪ್ರಯೋಗವನ್ನು ಜನಿವಾರ ಹಾಕಿ ಅಪ್ಪ ಅಮ್ಮ ಬ್ರಾಹ್ಮಣರಾದರೆ ಬ್ರಾಹ್ಮಣ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಬ್ರಾಹ್ಮಣ ಶಬ್ದದ ಮುಖ್ಯಾರ್ಥ ಅದಲ್ಲ. ಶಿಖಾ ಯಜ್ಞೋಪವೀತ ಇದ್ದು ಪ್ರತಿದಿನ ಬಿಡದೆ ಗಾಯತ್ರಿ ಮಂತ್ರವನ್ನೇ ಯಾರು ಪಠನೆ ಮಾಡ್ತಾನೋ ಅವನು ಬ್ರಾಹ್ಮಣ ಅಂತ. ಇದನ್ನು ತಿಳಿದವನು ಬ್ರಾಹ್ಮಣ ಶಬ್ದವನ್ನು ಕಂಡಲ್ಲಿ ಪ್ರಯೋಗ ಮಾಡಲ್ಲ ಅಲ್ವಾ. ತಿಳಿಯದೇ ಇದ್ದವರು ಮಾಡಿದರೂ ಕೂಡ ತಿಳಿದವರು ಮಾಡಲ್ಲ. ಅಲ್ಲಿಗೆ ತಿಳಿದವರ ಪ್ರಯೋಗ ಪ್ರಾಚುರ್ಯವು ಮುಖ್ಯತ್ವಕ್ಕೆ ಹೇತು ಅಂತ ಒಪ್ಪಿಕೊಂಡಾಗ ಈ ದೋಷ ಇಲ್ಲ. ಗಂಟಾಯ್ತಾ?
9:15 9 ಹಾಂ 9 9:15 ಹಾಂ. ನನು ಯದಿ ಸ್ವಾಮ್ಯಂ ಪ್ರವೃತ್ತಿ ನಿಮಿತ್ತಂ ಸ್ಯಾತ್ ತದಾ ಭೃತ್ಯೇ ಬದ್ಧೇ ಮೃತೆ ವಾ ರಾಜಾ ಬದ್ಧಃ ರಾಜಾ ಮೃತಃ ಇತಿ ಪ್ರಯೋಗಃ ಸ್ಯಾತ್ ನ ಚೈವಮಸ್ತಿ ತೇನ ಜಾನೀಮಃ ನ ಸ್ವಾಮ್ಯಂ ಪ್ರವೃತ್ತಿ ನಿಮಿತ್ತಂ ಇತಿ. ಟೀಕಾಕೃತಾದರೆ ಹೇಳ್ತಾರೆ, ತದ್ಗತತ್ವವು ಮುಖ್ಯ ಅಲ್ಲ, ಸ್ವಾತಂತ್ರ್ಯವು ಮುಖ್ಯ ಅಂತ. ಅದಕ್ಕೆ ಯಾವ ಉದಾಹರಣೆ ಕೊಟ್ರಿ? ರಾಜ ಜಯಿ. ಹಾಗಾದರೆ ಯುದ್ಧದಲ್ಲಿ ಸೋಲಾಯಿತು. ಸೋಲಾದರೆ ರಾಜ ಪರಾಜಯಿ ಅಂತೀರಾ? ರಾಜರು ಸೋತರು 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 ಅವರ ಎದುರುಗಳು ಹೇಳ್ರಿ ನೋಡೋಣ. ಸೈನಿಕರು ಸೋತರು ಅಂತೀವಿ ನೋಡ್ರಿ. ಸೋತ್ರೆ ಕ್ರೆಡಿಟ್ ಅವರಿಗೆ, ಗೆದ್ದರೆ ಕ್ರೆಡಿಟ್ ಇವನಿಗೆ. ನೀವು ಹೇಳ್ಬೋದೇನೋ ರಾಜರು ಸೋತರು ಅಂತ. ಭೃತ್ಯ ಸತ್ತ, ರಾಜ ಮೃತಃ ಅಂತೀರ? ಅವನು ಭೃತ್ಯನು ರಾಜನ ಅಧೀನ, ಅವನ ಸ್ವಾತಂತ್ರ್ಯ ರಾಜನಲ್ಲಿದೆ. ಸ್ವಾತಂತ್ರ್ಯವು ಶಬ್ದ ಪ್ರಯೋಗಕ್ಕೆ ಕಾರಣ ಆಗೋದಾದರೆ ಮರಣ ಇರೋದಿಯಲ್ಲಿ ಭೃತ್ಯನಲ್ಲಿ, ಅದರ ಸ್ವಾತಂತ್ರ್ಯ ಇರೋದಿಯಲ್ಲಿ ರಾಜನಲ್ಲಿ. ಹಾಗಾದರೆ ಭೃತ್ಯನಲ್ಲಿ ತದ್ಗತತ್ವ, ಮರಣ ಎಂಬುದು ಭೃತ್ಯಗತ, ಅದು ಅಮುಖ್ಯ. ಅದರ ಸ್ವಾತಂತ್ರ್ಯ ರಾಜನಲ್ಲಿ. ರಾಜ ಮೃತಃ ಅಂದೆ, ಭೃತ್ಯ ಸತ್ರೆ ರಾಜ ಮೃತಃ ಹೇಳ್ತೀರಾ? ಅಂದ ತದ್ಗತತ್ವನೇ ಮುಖ್ಯ ಹೊರತು ಸ್ವಾತಂತ್ರ್ಯ ಮುಖ್ಯ ಅಲ್ಲ ಅಂತ ಮತ್ತೊಂದು ಪೂರ್ವಪಕ್ಷ. ನ ಚ ವಾಚ್ಯಂ ಪ್ರಯೋಗೇ ಸತಿ ನಿಮಿತ್ತಾನುಸರಣಂ ನತು ನಿಮಿತ್ತಮಸ್ತೀತಿ ಪ್ರಯೋಗಃ ಇತಿ ಅಮುಖ್ಯ ಪ್ರಯೋಗ ವಿಷಯತ್ವಾತ್ ಅಸ್ಯ ನ್ಯಾಯಸ್ಯ ತತ್ರ ಹಿ ನಿಮಿತ್ತಂ ನ ಸಾಮಗ್ರಿ ಕಿಂತು ತದೇಕದೇಶಃ ಮುಖ್ಯ ಪ್ರಯೋಗೇ ತು ನಿಮಿತ್ತಮೇವ ಸಾಮಗ್ರಿ ನಹಿ ಸಿಂಹಶಬ್ದಸ್ಯ ಶಾರ್ದೂಲೆ ಪ್ರಯೋಗಾಭಾವವತ್ ಉಪಗೋರಪತ್ಯೆ ಔಪಗವಶಬ್ದ ಪ್ರಯೋಗಾಭಾವಃ ಔಪಗವಶಬ್ದ ಪ್ರಯೋಗಾಭಾವಃ ಭವತಿ ಇತಿ. ಇಲ್ಲೊಂದು ಆಕ್ಷೇಪ ಹೇಳ್ಬೋದು ನೀವು. ಅಂದರೆ ನಾವಿವಾಗ ರಾಜನಲ್ಲಿ ಮೃತ ಶಬ್ದವನ್ನು ಪ್ರಯೋಗ ಮಾಡ್ರಿ ಅಂತ. ಅದಕ್ಕೆ ಒಂದು ನ್ಯಾಯ, ಪ್ರಯೋಗೇ ಸತಿ ನಿಮಿತ್ತಾನುಸರಣಂ ನತು ನಿಮಿತ್ತಮಸ್ತೀತಿ ಪ್ರಯೋಗ. ಇದೊಂದು ನ್ಯಾಯ. ಒಂದು ತಪ್ಪು ನಡೆದರೆ ಅದಕ್ಕೆ ನಿಮಿತ್ತ ಹೊರತು ಆ ನಿಮಿತ್ತ ಇದ್ದಲ್ಲೆಲ್ಲ ತಪ್ಪು ಮಾಡಬಾರದು ಅಂತ ಇದರ ಅರ್ಥ. ಇದಕ್ಕೊಂದು ಉದಾಹರಣೆ ರಾಜರೇ ಹೇಳ್ತಾರೆ ನೋಡ್ರಿ. ಇವಾಗ ಬೇಸಿಗೆಯಲ್ಲಿ ನಮ್ಮ ಮೈಯಲ್ಲಿ ಬೆವರು ಬರುತ್ತೆ. ಕಾರಣ ಏನು? ಹೀಟ್ ಅಂದರೆ ಬಿಸಿಲಿನ ತಾಪ. ಹಾಗಾದರೆ ಬೆವರು ಬರಲಿಕ್ಕೆ ಕಾರಣ ಏನು? ಬಿಸಿಲಿನ ತಾಪ. ಬಂಡೆಗೆ ಬಿಸಿಲು ಬೀಳುತ್ತೆ, ಬೆವರು ಬರುತ್ತಾ? ಆದ್ದರಿಂದ ನಾವು ಇದನ್ನು ಎಲ್ಲಿ ಸಂಕೋಚ ಮಾಡಬೇಕು ಅಂದರೆ, ಇಲ್ಲಿ ಬೆವರು ಬರ್ತಾ ಇದೆ, ಇದಕ್ಕೇನು ನಿಮಿತ್ತ? ತಾಪ. ಈ ತಾಪ ಬಂಡೆಯಲ್ಲೂ ಇದೆ ಅಂದ್ಕೊಂಡು ಬೆವರು ಹೇಳಬೇಡಿ. ಅಲ್ಲಿ ನಿಮಿತ್ತ ಇದೆ ಅಂದ್ಕೊಂಡು
ಅಲ್ಲಿ ನೈಮಿತ್ತಕವನ್ನು ತರಬೇಡ್ರಿ. ಎಲ್ಲಿ ಕಾರ್ಯ ಕಂಡಿದೆಯೋ ಅದಕ್ಕೊಂದು ನಿಮಿತ್ತ ಹುಡುಕೋದು. ಆ ನಿಮಿತ್ತ ಇದ್ದಲ್ಲೆಲ್ಲ ಕಾರ್ಯ ಆಗಬೇಕು ಅಂತಿಲ್ಲ. ಹಾಗೆ ಜೈ ಅನ್ನೋ ಶಬ್ದವನ್ನು ರಾಜಲ್ಲಿ ಪ್ರಯೋಗ ಮಾಡ್ತಾರೆ ತುಂಬ ಜನ. ಕಾರಣ ಏನು? ಸ್ವಾತಂತ್ರ್ಯ. ಮರಣದ ಸ್ವಾತಂತ್ರ್ಯವು ರಾಜನಲ್ಲಿದೆ, ಮೃತಃ ಅಂತ ಪ್ರಯೋಗ ಮಾಡ್ರಿ. ಹೀಗೆ ಹೇಳಬಾರ್ದು. ನಿಮಿತ್ತಮಸ್ತಿ ಇತಿ ನ ಪ್ರಯೋಗ. ಬಿಸಿಲು ಬಂಡೆ ಮೇಲೂ ಬೀಳ್ತಾ ಇದೆ, ಬೆವರು ಬರಲಿ ಅಂದಂತೆ ಇದು. ಆದ್ದರಿಂದ ಈ ಆಕ್ಷೇಪ ಸರಿಯಲ್ಲ ಅಂತ ಮಧ್ಯದಲ್ಲೊಂದು ಆಬ್ಜೆಕ್ಷನ್. ಆಯಿತಾ? ಈ ಸಮಾಧಾನವನ್ನು ಪ್ರಾಚೀನ ಟೀಕಾಕಾರರು ಕೊಟ್ಟಿದ್ದಾರೆ ಅಂತ ರಾಯರು ಬರೀತಾರೆ. ಆಯಿತಾ? ಟೀಕಾಚಾರ್ಯರಂತಾರೆ ಈ ನೆಪ ಇಲ್ಲಿ ತರಬಾರದು ಅಂತ. ಇದು ಅಮುಖ್ಯ ಪ್ರಯೋಗಕ್ಕೆ ಹೊರತು ಮುಖ್ಯ ಪ್ರಯೋಗಕ್ಕೆ ಇದು ಅಪ್ಲಿಕೇಬಲ್ ಅಲ್ಲ ಈ ನ್ಯಾಯ. ನೋಡಿ, ಉದಾಹರಣೆಗೆ ಅವರು ಕೊಟ್ಟಿದ್ದಾರೆ, ಸಿಂಹ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತೀವಿ. ಎಲ್ಲಿ? ಸಿಂಹದಲ್ಲಿ ಮಾಡ್ತೀವಿ, ಅದು ಗೊತ್ತು ನನಗೆ. ಸಿಂಹೋ ದೇವದತ್ತ ಅಂತೀವಿ. ಏನು? ನಮ್ಮ ವಿದ್ಯಾಮಾನ್ಯರಿದ್ದರು, ಸಿಂಹ ಅಂತಿದ್ರು. ಯಾಕೆ ಹೇಳಿ? ಸಿಂಹದಂತೆ ಗಾಂಭೀರ್ಯ ಆಯಿತಾ ಇರೋದರಿಂದ ಅಮುಖ್ಯ ಪ್ರಯೋಗವನ್ನು ಸಿಂಹ ದೇವದತ್ತ ಮಾಡ್ತೀವಿ. ಆದರೆ ಸಿಂಹದಂತೆಯೇ ಶಾರ್ದೂಲ ಅಂತ ಒಂದು ಮೃಗ ಇದೆ, ಅದು ಸಿಂಹ ಅಲ್ಲ, ಅದರಂತೆ ಇದೆ ಅದು. ಅಲ್ಲಿ ಸಿಂಹ ಶಬ್ದವನ್ನು ಪ್ರಯೋಗ ಮಾಡಲ್ಲ. ನೋಡಿ, ನಿಮಿತ್ತಮಸ್ತಿ ಇತಿ ನ ಪ್ರಯೋಗ. ನಿಮಿತ್ತ ಇದೆ ಅಂದ್ಕೊಂಡು ಅಲ್ಲಿ ಶಬ್ದವನ್ನು ಪ್ರಯೋಗ ಮಾಡಲ್ಲ. ದೇವದತ್ತನಲ್ಲಿ ಸಿಂಹದ ಗಾಂಭೀರ್ಯ ಇದೆ, ಸಿಂಹ ಶಬ್ದ ಪ್ರಯೋಗ ಮಾಡ್ತೇವೆ. ಅದೇ ಗಾಂಭೀರ್ಯ ಶಾರ್ದೂಲದಲ್ಲಿದೆ, ಸಿಂಹೋ ಶಾರ್ದೂಲ ಅಂತ ಹೇಳಲ್ಲ. ಇಲ್ಲಿ ಅಮುಖ್ಯ ಪ್ರಯೋಗದಲ್ಲಿ ಈ ನ್ಯಾಯವನ್ನು ಅಲ್ಲಿ ಅಪ್ಲೈ ಮಾಡಬಹುದು. ಆದರೆ ಮುಖ್ಯ ಪ್ರಯೋಗದಲ್ಲಿ ಈ ನ್ಯಾಯ ಅಪ್ಲಿಕೇಬಲ್ ಅಲ್ಲ. ನೋಡಿ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಔಪಗವಹ ಅಂತ ಶಬ್ದ ಇದೆ. ಇದು ಸಂಸ್ಕೃತದ ಶಬ್ದ. ಹಿಂದಿನ ಹೆಸರುಗಳು ನೋಡಿ, ಉಪಗು ಅಂತ ಒಬ್ಬನಿಗೆ ಹೆಸರು, ಅವನ ಮಗನಿಗೆ ಔಪಗವ ಅಂತ ಹೆಸರು. ಹಾಗಾದರೆ ಔಪಗವ ಶಬ್ದ ಪ್ರಯೋಗಕ್ಕೆ ಕಾರಣ ಏನು? ಉಪಗು ಎನ್ನುವನ ಮಗ, ಅವನಿಗೆ ಔಪಗವ ಶಬ್ದ ಪ್ರಯೋಗ ಮಾಡ್ತೇವೆ. ಔಪಗವ ಶಬ್ದ ಪ್ರಯೋಗಕ್ಕೆ ನಿಮಿತ್ತ ಉಪಗು ಪುತ್ರತ್ವ. ಸರಿ ತಾನೆ? ಉಪಗುವಿಗೆ 4 ಜನ ಮಕ್ಕಳಿದ್ದಾರೆ, ಒಬ್ಬರಿಗೆ ಮಾತ್ರ ಔಪಗವ ಅಂತೀರಾ ನೀವು? 4 ಜನರಿಗೂ ಔಪಗವ ಅಂತೀರಿ. ಯಾಕೆ? ನಿಮಿತ್ತ ಇದೆ ಅವರಿಗೆ. ಉಪಗು ಪುತ್ರರು 4 ಜನರು ಆಗಿದ್ದಾರೆ. ನೋಡಿ, ದಶರಥನ ಮಗ ಎಷ್ಟು ಜನ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ದಾಶರಥಿ. ದಾಶರಥಿ ಶಬ್ದದ ಅರ್ಥ ಏನು? ದಶರಥನ ಮಗ. ಈ ದಾಶರಥಿ ಅನ್ನೋ ಶಬ್ದವನ್ನು ರಾಮನಿಗೆ ಮಾತ್ರ ಪ್ರಯೋಗ ಮಾಡಬಹುದಾ? 4 ಜನಕ್ಕೂ ಮಾಡಬೇಕು. ಯಾಕೆ? ನಿಮಿತ್ತ 4 ಜನಲ್ಲೂ ಕಾಮನ್. ದಶರಥನ ಮಗ ಇವನು ಹೌದು, ಇವನು ಹೌದು, ಇವನು ಹೌದು. ಇಲ್ಲಿ ನಿಮಿತ್ತಮಸ್ತಿ ನ ಪ್ರಯೋಗ ಅನ್ನಬಾರ್ದು, ನಿಮಿತ್ತಮಸ್ತಿ ಪ್ರಯೋಗ ಮಾಡಲೇಬೇಕು. ಮುಖ್ಯ ಪ್ರಯೋಗದಲ್ಲಿ ನಿಮಿತ್ತ ಇದ್ದಲ್ಲೆಲ್ಲ ಪ್ರಯೋಗ ಮಾಡಲೇಬೇಕು. ಪ್ರಕೃತಕ್ಕೆ ಬನ್ನಿ. ಜೈ ಅನ್ನೋ ಶಬ್ದದ ಪ್ರಯೋಗಕ್ಕೆ ನಿಮಿತ್ತ ಏನು? ಜಯದ ಸ್ವಾತಂತ್ರ್ಯ. ಮರಣದ ಸ್ವಾತಂತ್ರ್ಯ ಇದ್ದರೂ ಕೂಡ ಮೃತಃ ಅನ್ನೋ ಶಬ್ದ ಪ್ರಯೋಗ ಮಾಡಲೇಬೇಕು. ನಿಮಿತ್ತ ಇದ್ದ ಮೇಲೆ ಅದನ್ನು ಪ್ರಯೋಗ ಮಾಡಲೇಬೇಕು. ಆದ್ದರಿಂದ ನಿಮಿತ್ತಮಸ್ತಿ ನ ಪ್ರಯೋಗ ಅಂತ ಮುಖ್ಯ ಪ್ರಯೋಗದ ಬಗ್ಗೆ ಈ ನ್ಯಾಯವನ್ನು ತರಬಾರದು ಅಂತ ಟೀಕಾಕೃತರು. ಅಲ್ಲಿಗೆ ಸಮಸ್ಯೆ ಹಾಗೆ ಉಳಿಯಿತು. ಸ್ವಾತಂತ್ರ್ಯವು ಮುಖ್ಯ ಆಗಿದ್ದರಿಂದ ಜೈ ಶಬ್ದವನ್ನು ಪ್ರಯೋಗ ಮಾಡ್ತೀರಿ ಅಂತಾದರೆ ಮೃತಃ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ರಿ ಅನ್ನೋ ಸಮಸ್ಯೆ ಅಲ್ಲೇ ಉಳಿಯಿತು. ಅದಕ್ಕೆ ಪರಿಹಾರ ಹೇಳ್ತಾರೆ ಟೀಕಾಕೃತರು. ಅತ್ರ ವಕ್ತವ್ಯಂ ಕೋಯಂ ಪ್ರಯೋಗೋ ನಾಮ ಕಿಂ ಶಬ್ದಶಕ್ತಿ ಪ್ರಯೋಗಮೂಲಂ ವ್ಯಾಕರಣಂ ಇತಿ ಯಥಾ ಕಿಂ ವಾ ಉಚ್ಚಾರಣಂ. ಪ್ರಯೋಗ ಮಾಡ್ರಿ ಅಂತ ಹೇಳ್ತೀರಿ. ಮೃತ ಶಬ್ದದ ಪ್ರಯೋಗ ಬರಲಿ ರಾಜನಲ್ಲಿ. ಪ್ರಯೋಗ ಅಂದರೆ ಏನು ಅಂತ ಕೇಳ್ತಾರೆ ಟೀಕಾಕೃತ್ಪಾದರು.
ಕೋಯಂ ಪ್ರಯೋಗೋ ನಾಮ ಶಬ್ದಶಕ್ತಿ. ಪ್ರಯೋಗ ಅಂದರೆ ಶಬ್ದದ ಶಕ್ತಿ ಇದೆ ಅಲ್ಲಿ. ಶಕ್ತಿ ಲಕ್ಷಣ ಗೌಣಿ ಅಂತೇಳಲ್ವಾ. ಪ್ರಯೋಗ ಬರಲಿ ಅಂದರೆ ಶಬ್ದದ ಶಕ್ತಿ ಬರಲಿ. ಮೃತ ಶಬ್ದದ ಶಕ್ತಿ ರಾಜನಲ್ಲಿ ಬರಲಿ. ಪುಸ್ತಕ ಶಬ್ದದ ಶಕ್ತಿ ಇದರಲ್ಲಿದೆ. ಶಕ್ತಿ ಅಂದರೆ ಪದಕ್ಕೂ ಪದಾರ್ಥಕ್ಕೂ ಇರುವ ಒಂದು ಸಂಬಂಧ. ಮೃತ ಶಬ್ದದ ಶಕ್ತಿ ರಾಜನಲ್ಲಿ ಬರಲಿ. ಯಾಕೆ ಶಕ್ತಿ ಬರಲಿಕ್ಕೆ ನಿಮಿತ್ತ ಏನೋ ಸ್ವಾತಂತ್ರ್ಯ. ಮರಣದ ಸ್ವಾತಂತ್ರ್ಯ ರಾಜನಲ್ಲಿ ಇರೋದರಿಂದ ಮೃತ ಶಬ್ದದ ಶಕ್ತಿ ರಾಜನಲ್ಲಿ ಬರಲಿ ಅಂತ ನಿಮ್ಮ ಆಕ್ಷೇಪನೋ. ಅಥವಾ ಉಚ್ಚಾರಣ, ಮೃತ ಎಂಬ ಶಬ್ದವನ್ನು ರಾಜನಲ್ಲಿ ಉಚ್ಚಾರಣೆ ಮಾಡ್ರಿ ಅಂತ ನಿಮ್ಮ ಅಬ್ಜೆಕ್ಷನ್ನು. 2, ನಾದ್ಯ ಪ್ರಸಂಗಸ್ಯ ಇಷ್ಟತ್ವಾತ್. ನೀವು ಮೃತ ಶಬ್ದದ ಶಕ್ತಿ ರಾಜನಲ್ಲಿ ಬರಲಿ ಅಂದರೆ ಓಕೆ ಅಂತೀವಿ ನಾವು. ಯಾವತ್ತು ಸ್ವಾತಂತ್ರ್ಯವು ಶಬ್ದದ ಶಕ್ತಿಗೆ ನಿಯಾಮಕ ಅಂತ ನಾವು ಒಪ್ಪಿದ್ವು, ಮರಣದ ಸ್ವಾತಂತ್ರ್ಯ ರಾಜನಲ್ಲಿ ಇದ್ದ ಮೇಲೆ ಮೃತ ಶಬ್ದದ ಶಕ್ತಿ ರಾಜನಲ್ಲಿ ಬರಲೇಬೇಕು. ಶಕ್ತಿ ಇದೆ, ಇನ್ನೇನನ್ಬೇಕು? ಶಕ್ತಿ ಇದ್ದರೆ ಪ್ರಯೋಗ ಮಾಡ್ರಿ ಅನ್ಬೇಕು. ಮೃತ ಎಂಬ ಶಬ್ದವನ್ನು ರಾಜನಲ್ಲಿ, ರಾಜನ ಎದುರುಗಡೆ ಹೋಗಿ ನೀನು ಸತ್ತಿ ನೀನು ಸತ್ತಿ ನೀನು ಸತ್ತಿ ಅಂತ ಹೇಳ್ರಿ. ಉಚ್ಚಾರಣ 2ನೇ ಪಕ್ಷ. ಉಚ್ಚಾರಣೆ ಮಾಡಲ್ಲ. ಯಾಕೆ? ಅವನ ಎದುರುಗಡೆ ನೀನು ಸತ್ಯ ಅಂದರೆ ಬರೆದು ಬಿಡ್ತಾನೆ, ಮರಣದಂಡ ಜೈಲಿಗೆ ಹಾಕ್ಬಿಡ್ತಾನೆ. ಅಲ್ಲಿಗೆ ಉಚ್ಚಾರಣೆ ಶಬ್ದಕ್ಕೆ ಅರ್ಥ ಅವನ ಹೌದು, ಮೃತ ಅನ್ನೋ ಶಬ್ದದ ಅರ್ಥ ಅವನಲ್ಲೂ ಇದೆ. ಪ್ರಯೋಗ ಮಾಡಲಿಕ್ಕೆ ನಮ್ಮ ಧೈರ್ಯ ಇಲ್ಲ ಅಷ್ಟೆ. ಅಲ್ಲಿಗೆ ಸ್ವಾತಂತ್ರ್ಯವು ಪ್ರವೃತ್ತಿ ನಿಮಿತ್ತ ಅಂತ ಹೇಳಿದರೆ ಮೃತ ಶಬ್ದದ ಪ್ರಯೋಗ ಬರಲಿ ಅಂದರೆ, ಶಕ್ತಿ ಬರಲಿ ಅಂದರೆ ಇಷ್ಟಾಪತ್ತಿ. ಆ ಮೃತ ಶಬ್ದವನ್ನು ರಾಜನ ಎದುರುಗಡೆ ಬಳಸಲಿ ಅಂದರೆ ನಾವು ಬಳಸೋಕ್ಕೆ ಹೋಗಲ್ಲ ಹೆದರಿಕೆಯಿಂದ. ಆದ್ದರಿಂದ ಸ್ವಾತಂತ್ರ್ಯವು ಪ್ರವೃತ್ತಿ ನಿಮಿತ್ತ ಅಂದಾಗ ಬಾಧಕ ಆಗಲ್ಲ ಇದು. ಹಾಗೆ ಅನಾಲಿಸಿಸ್ ಮಾಡಿದ್ದಾರೆ ನೋಡಿ. 2ನೇದಕ್ಕೆ ಆಚಾರ್ಯರ ಉತ್ತರ ಇದೆ. ಏನು? ಪ್ರಯೋಗ ಬರಲಿ ಅಂದರೆ ಉಚ್ಚಾರಣೆ ಮಾಡಲಿ ಅಂದರೆ ಆಚಾರ್ಯ ಹೇಳ್ತಾರೆ, ಭೃತ್ಯ ಬಂಧಾದಿಕಂ ರಾಜ್ಞಿ ರಾಜ್ಞೋ ಬಂಧಾದಿಯೋಗ್ಯತಃ ಕಾರಣಂ ಸಂಶಯಸ್ಯ ಸ್ಯಾತ್ ಇತಿ ನೈವ ಪ್ರಯುಜ್ಯತೆ. ಭೃತ್ಯನ ಬಂಧಾದಿಗಳು ರಾಜ್ಞಿ, ರಾಜನಲ್ಲಿ ಅದರ ಸ್ವಾತಂತ್ರ್ಯ ಇದೆ. ಭೃತ್ಯನಲ್ಲಿ ಬಂಧನದ ಸ್ವಾತಂತ್ರ್ಯ ರಾಜನಲ್ಲಿದೆ, ಭೃತ್ಯನ ಮರಣದ ಸ್ವಾತಂತ್ರ್ಯ ರಾಜನಲ್ಲಿದೆ. ಆದರೆ ರಾಜನಲ್ಲಿ ಬದ್ಧ, ಭೃತ್ಯನು ಬದ್ಧನಾದಾಗ ರಾಜ ಬದ್ಧ ಹೇಳಲ್ಲ. ಯಾಕೆ? ರಾಜ್ಞ ಬಂಧಾದಿಯೋಗ್ಯತಃ, ರಾಜನಿಗೂ ಬಂಧನವಾಗುವ ಸಂಭವ ಇದೆ. ಯಾಕೆ? ಅವನು ಒಬ್ಬ ಮನುಷ್ಯ, ಅವನಿಗಿಂತ ಪ್ರಬಲ ಬಂದು ಅವನನ್ನು ಒಳಗೆ ಹಾಕಿ ಕಂಸ ಮಾಡಿಲ್ವಾ? ಅಪ್ಪನನ್ನು ಸೆರೆಮನೆಯಲ್ಲಿಟ್ಟು ತಾನು ರಾಜನಾಗಿಲ್ವಾ? ಅಲ್ಲಿಗೆ ರಾಜನಾದರೂ ಅವನಿಗೇನಿದೆ? ಬಂಧನದ ಯೋಗ್ಯತೆ ಇದೆ. ರಾಜ ಬದ್ಧ, ಬದ್ಧನಾದವನು ಭೃತ್ಯ, ರಾಜ ಬದ್ಧ ಅಂತ ನೀವು ಊರಲ್ಲೇ ಹೇಳಿದರೆ ತಪ್ಪರ್ಥ ಬರುವ ಸಂಭವ ಇದೆ. ಆ ಬದ್ಧ ಅಂತ ನಾನು ಪ್ರಯೋಗ ಮಾಡಿದ್ದು ಯಾವ ಅರ್ಥದಲ್ಲಿ? ಬಂಧನದ ಸ್ವಾಮಿತ್ವ ಅವನಲ್ಲಿದೆ ಅಂತ. ರಾಜ ಬದ್ಧ ಬದ್ಧ ನಾನು ಊರೆಲ್ಲ ಹೇಳಿದರೆ ಅವರೆಲ್ಲ ತಿಳ್ಕೊಳ್ಳೋದೇನೋ ರಾಜನೇ ಬಂಧನದಲ್ಲಿದ್ದಾನೆ ಅಂತ. ಈ ತಪ್ಪರ್ಥ ಬರುವ ಸಂಭವ ಇರೋದ್ರಿಂದ ರಾಜನಲ್ಲಿ ಸ್ವಾತಂತ್ರ್ಯ ಅನ್ನೋ ಕಾರಣ ಇದ್ದರೂ ಬದ್ಧ ಶಬ್ದವನ್ನು ಪ್ರಯೋಗ ಮಾಡಲ್ಲ. ರಾಜ್ಞ ಬಂಧಾದಿ ಯೋಗ್ಯತಃ, ರಾಜನಲ್ಲಿ ಬದ್ಧ ಶಬ್ದವನ್ನು ನಾವು ಪ್ರಯೋಗ ಮಾಡಲ್ಲ. ಆದರೆ ನಮ್ಮ ಸ್ವಾಮಿ ಭಗವಂತ ಇದ್ದಾನಲ್ಲ, ನಾನು ಬದ್ಧನಾದರೆ ದೇವರನ್ನು ಬದ್ಧ ಅಂತ ಧೈರ್ಯವಾಗಿ ಹೇಳಿ, ಡೌಟ್ ಬರಲ್ಲ. ದೇವರನ್ನು ಯಾರೋ ಕಟ್ಟಾಕಿದಾರ? ಡೌಟ್ ಬರುತ್ತೆ ಯಾರಿಗಾದರೂ? ಕಣ್ಣಿಗೆ ಕಾಣಿಸೋದಿಲ್ಲ, ಅವನು ಬದ್ಧನಾಗೋದು ಹೇಗೆ? ಅಲ್ಲಿಗೆ ಬಂಧನ ಯೋಗ್ಯತೆಯೇ ದೇವರಲ್ಲಿ ಇಲ್ಲದೆ ಇರೋದರಿಂದ ದೇವರಲ್ಲಿ ಧಾರಾಳವಾಗಿ ಬದ್ಧ ಶಬ್ದವನ್ನು ಸ್ವಾತಂತ್ರ್ಯ ನಿಮಿತ್ತದಿಂದ ಪ್ರಯೋಗ ಮಾಡ್ತೀವಿ. ನಾವು ದುಃಖಿಗಳು,
ಆ ದುಃಖದ ಸ್ವಾತಂತ್ರ್ಯ ಪರಮಾತ್ಮನಲ್ಲಿದೆ. ದುಃಖಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ದೇವರಲ್ಲಿ. ಯಾಕೆ ಪ್ರಯೋಗ ಮಾಡ್ತೀವಿ? ದುಃಖಿ ಅಂತ ನನಗೆ ದುಃಖ ಬಂದಾಗ ನನ್ನ ಒಡೆಯನಲ್ಲಿ ದುಃಖಿ ಶಬ್ದ ಪ್ರಯೋಗ ಮಾಡಿದರೆ ಅವನಿಗೆ ದುಃಖ ಇದೆಯೇ ಅನ್ನೋಂಥ ಡೌಟ್ ಬಂದಿತ್ತು. ನನಗೆ ದುಃಖ ಬಂದಾಗ ದುಃಖವನ್ನು ಕೊಟ್ಟ ದೇವರಲ್ಲಿ ದುಃಖಿ ಶಬ್ದ ಪ್ರಯೋಗ ಮಾಡಿದರೆ ದೇವರಿಗೂ ದುಃಖ ಬಂತೇನೋ ಅಂತ ಡೌಟು ತಿಳಿದವರಿಗೆ ಬರಲ್ಲ. ಆದ್ದರಿಂದ ದೇವರಲ್ಲಿ ದುಃಖಿ ಶಬ್ದ ಪ್ರಯೋಗ ಮಾಡಬಹುದು, ರಾಜನಲ್ಲಿ ಬದ್ಧ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಅವನಲ್ಲೂ ಬಂಧ ಯೋಗ್ಯತೆ ಇದೆ, ದೇವರಲ್ಲಿ ದುಃಖ ಯೋಗ್ಯತೆ ಇಲ್ಲ. ಈ ವ್ಯತ್ಯಾಸ ಇರೋದರಿಂದ ಸ್ವಾತಂತ್ರ್ಯ ಇದ್ದರೂ ಶಬ್ದ ಪ್ರಯೋಗ ಕೆಲವು ಕಡೆ ಮಾಡಲ್ಲ, ಪರಮಾತ್ಮನಲ್ಲಿ ಮಾಡ್ತೇವೆ. ತಾವತ ಸ್ವಾತಂತ್ರ್ಯವು ಶಬ್ದ ಪ್ರಯೋಗಕ್ಕೆ ಕಾರಣ ಅಲ್ಲ ಅನ್ನಬೇಡಿ. ಬಹಳ ಸೂಕ್ಷ್ಮವಾದ ಶಬ್ದ ಪ್ರಯೋಗದ ಬಗ್ಗೆ ಇರೋ ಒಂದು ವಿಮರ್ಶೆ ಇದು. ಅದಕ್ಕೆ ಕೊನೆಗೆ ಹೇಳ್ತಾರೆ ಆಚಾರ್ಯರು, ಈ ದುಃಖಿ ದುಃಖಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಪರ್ಮಿಷನ್ ಇದೆ, ನೀವ್ಯಾರು ಮಾಡೋಕ್ಕೆ ಹೋಗಬೇಡ್ರಿ ಅಂತ. ಯಾಕೆಂದರೆ ನಿಮಗೆ ದುಃಖ ಸ್ವಾತಂತ್ರ್ಯ ಅನ್ನೋ ಕಲ್ಪನೆಯೇ ಬರಲ್ಲ. ದುಃಖ ಅಂದಕೊಳ್ಳೆ ದೇವರಿಗೆ ದುಃಖ ಅಂತನೋ ಅಂತ ಭಯ ಕೊಡಿಸು ಮಾಡ್ತೇವೆ. ನಮಗೆ ಕಲ್ಪನೆ ಬೇರೆಯೇ ಇರೋದು. ಆದ್ದರಿಂದ ಯಾರಿಗೆ 100% ಗ್ಯಾರಂಟಿ ಇದೆಯೋ ದೇವರಲ್ಲಿ ದುಃಖ ಇರಲ್ಲ ಅಂತ, ಅವರಿಗೆ ಮಾತ್ರ ದುಃಖಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಅಧಿಕಾರ. ಯಾರದು? ಉತ್ತಮ ಅಧಿಕಾರಿಗಳು ಮಾತ್ರ ಅಂತ. ರಾಜಾದೀನ ಭೃತ್ಯ ಬಂಧಾದಿಕಂ ವಿವಕ್ಷಿತ್ವಾ ರಾಜ್ಞಿ ರಾಜಾ ಬದ್ಧಃ ಇತ್ಯಾದಿ ವಾಕ್ಯಂ ನ ಪ್ರಯುಜ್ಯತೆ. ಕಿಂ ಕಾರಣಂ? ಏನದಕ್ಕೆ ಕಾರಣ ಅಂದರೆ ಯಸ್ಸಃ ಪ್ರಯೋಗಃ ಸಂಶಯಸ್ಯ ಕಾರಣಂ ಸ್ಯಾತ್ ಇತ್ಯೇವ ನತು ಸ್ವಾತಂತ್ರ್ಯಸ್ಯ ಅಕಾರಣತ್ವಾತ್. ರಾಜನಲ್ಲಿ ಬದ್ಧ ಶಬ್ದ ಪ್ರಯೋಗ ಮಾಡಿದರೆ ಡೌಟ್ ಬರುತ್ತೇನೆ, ರಾಜನೇ ಸ್ವಯಂ ಬಂಧನದಲ್ಲಿದ್ದಾನೋ ಅಥವಾ ಭೃತ್ಯನ ಬಂಧನದ ಸ್ವಾಮಿತ್ವ ಇರೋದರಿಂದ ಬದ್ಧ ಶಬ್ದ ಪ್ರಯೋಗವೋ ಅಂತ ಸಂಶಯ ಬರ್ತದೆ. ಆದ್ದರಿಂದ ಪ್ರಯೋಗ ಮಾಡಲ್ಲ. ಕುತಃ ಸಂಶಯಸ್ಯ ಕಾರಣಂ ರಾಜ್ಞೋಪಿ ಬಂಧಾದಿಯೋಗ್ಯತ್ವಾತ್. ಯಾಕೆ ಸಂಶಯ ಬರ್ತದೆ? ಯಾಕೆಂದರೆ ರಾಜನೂ ಬಂಧನದ ಚಾನ್ಸ್ ಅವನಿಗೂ ಇದೆ. ಆದ್ದರಿಂದ ಬದ್ಧ ಅನ್ನೋ ಶಬ್ದ ಪ್ರಯೋಗ ಮಾಡಿದರೆ ಡೌಟ್ ಬರುತ್ತೆ, ರಾಜನು ತಾನೇ ಬದ್ಧನಾಗಿದ್ದಾನೋ ಬಂಧ ಸ್ವಾಮಿಯಾಗಿದ್ದಾನೋ ಅಂತ ಡೌಟ್ ಬರಲಿಕ್ಕೆ ಅಲ್ಲಿ ಅವಕಾಶ ಇದೆ. ಇದಮುಕ್ತಂ ಭವತಿ ಭವತ್ಯೇವ ಸ್ವಾತಂತ್ರ್ಯಂ ಶಬ್ದ ಪ್ರವೃತ್ತಿ ನಿಮಿತ್ತಂ ಪ್ರಯೋಗಾಭಾವಸ್ತು ಪ್ರತಿಬಂಧಕ ನಿಮಿತ್ತಃ. ಸ್ವಾತಂತ್ರ್ಯವು ಶಬ್ದ ಪ್ರಯೋಗ ಮಾಡಲಿಕ್ಕೆ ನಿಮಿತ್ತ ಆಗೇ ಇದೆ. ಹಾಗಾದರೆ ರಾಜನಲ್ಲಿ ಬದ್ಧ ಶಬ್ದವನ್ನು ಪ್ರಯೋಗ ಮಾಡಿ ಅಂದರೆ ಪ್ರತಿಬಂಧಕ ನಿಮಿತ್ತ, ಅಲ್ಲೊಂದು ಪ್ರತಿಬಂಧಕ ಇದೆ. ಪರಮಾತ್ಮನಲ್ಲಿ ಪ್ರತಿಬಂಧಕ ಇಲ್ಲ. ಏನದು ಪ್ರತಿಬಂಧಕ? ರಾಜ ಬದ್ಧಃ ಮೃತಃ ಇತಿ ಪ್ರಯೋಗೇಹಿ ಸಂಶಯಃ ವ್ಯುತ್ಪನ್ನಸ್ಯ ಸ್ಯಾತ್. ಅವನಿಗೆ ಡೌಟ್ ಬರುತ್ತೆ ಏನಂತ, ಕಿಂ ರಾಜಾಧೀನಸ್ಯ ಭೃತ್ಯಸ್ಯ ಬದ್ಧತ್ವಾದಿನಾ ಏವ ಮುಚ್ಯತೆ ಕಿಂ ವಾ ರಾಜ್ಞ ಏವ ಬದ್ಧತ್ವಾದಿನಾ ಇತಿ. ರಾಜ ಬದ್ಧ ಅಂತ ಹೇಳಿದಾಗ ಸಂಶಯ ಬರ್ತದೆ, ಸ್ವಯಂ ರಾಜನೇ ಬದ್ಧನೋ ಅಥವಾ ಭೃತ್ಯನಲ್ಲಿರುವ ಬಂಧನದ ಸ್ವಾಮಿತ್ವ ಪ್ರಯುಕ್ತ ಬದ್ಧ ಅಂತ ಹೇಳ್ತಾ ಇದ್ದಾರೋ. ಈ ಸಂದೇಹ ಬರೋದರಿಂದ ಅಲ್ಲಿ ಆ ಶಬ್ದವನ್ನು ಪ್ರಯೋಗ ಮಾಡಲ್ಲ. ಸಂದೇಹವೇ ಪ್ರತಿಬಂಧಕ ಪ್ರಯೋಗಕ್ಕೆ. ಆಕಾಂಕ್ಷಾ ಸನ್ನಿಧಿ
ಯೋಗ್ಯತಾನಾಂ ಉಭಯತ್ರ ಸದ್ಭಾವೇನ ಅರ್ಥದ್ವಯ ಪ್ರತೀತೇಃ ಅವರ್ಜನೆ